ಫುಲ್ ಹೊಳೆ ಇದೆಲ್ಲ ನೋಡಿ, ಐತಿಹಾಸಿಕ ಬಾವಿ ಇದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಈಶ್ವರ್. ಭಟ್ಕಳ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಗರ ತಾಲೂಕಲ್ಲಿ ಒಂದು ವೀರಾಂಜನೇಯನ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಿಮಗೆ ಬೈ ರೋಡಲ್ಲಿ ಭಟ್ಕಳದಿಂದ ಅಲ್ಲಿಗೆ ಹೋಗೋದಾದರೆ ಏನಿಲ್ಲ ಅಂತಂದರೂ ಒಂದು 50ರಿಂದ 55 ಕಿಲೋಮೀಟ್ರ್ ದೂರ ಆಗುತ್ತೆ. ಒಂದು ಆಫ್ ರೋಡ್ ಸಿಗುತ್ತೆ, ಬಸವನಬಾಯಿ ರೋಡ್ ಅಂತ. ಅಲ್ಲೊಂದು ಗಣಪತಿ ಟೆಂಪಲ್ ಇದೆ. ಆದರೆ ಭಟ್ಕಳದಿಂದ ನೀವು ಸುಮಾರು 16 ಕಿಲೋಮೀಟ್ರ್ ದೂರಕ್ಕೆ ಬಂದರೆ ನಿಮಗೆ ಹಾಡುವಳ್ಳಿ ಅಂತ ಸಿಗುತ್ತೆ. ಸೊ ಆ ಹಾಡುವಳ್ಳಿಯಿಂದ ಬಸವನಬಾಯಿ ಕ್ರಾಸ್ ಇದೆ ರೈಟಲ್ಲಿ. ಆ ಕ್ರಾಸು ಬಂದರೆ ನಿಮಗೆ ಅಲ್ಲಿಂದ ಬಸವನಬಾಯಿ ತನಕ ಒಂದು 4 ಕಿಲೋಮೀಟ್ರ್ ದೂರ ಆಗುತ್ತೆ. ಅಂದರೆ ಇದೆಲ್ಲ ಮಣ್ಣು ರೋಡು, ಗಾಡಿಯಲ್ಲೇ ಹೋಗ್ತಾಯಿದ್ದೀನಿ. ಹೋಗೋಕ್ಕೆ ಅಷ್ಟೊಂದು ಸುಲಭದ ರೋಡಲ್ಲ. ಸೊ ಬಸವನಬಾಯಿಗೆ ಹೋಗಾದಮೇಲೆ ಅಲ್ಲಿಂದ ಮತ್ತೂ ಆಫ್ ರೋಡ್ ಸಿಗುತ್ತೆ. ತುಂಬ ಕಂಜೆಸ್ಟೆಡ್ ಮಣ್ಣಿನ ರೋಡು ಮತ್ತು ಪೂರ್ತಿಯಾಗಿ ಕಾಡಿನಿಂದ ಆವೃತ್ತವಾಗಿರುವಂಥ ಜಾಗ ಕೂಡ ಹೌದು. ಸೊ ಅಲ್ಲಿಗೆ 2 ಕಿಲೋಮೀಟ್ರ್ ಅಂತರಕ್ಕೆ ನಿಮಗೆ ಹೊಗೆವಡ್ಡಿ ಶ್ರೀ ವೀರಾಂಜನೇಯನ ದೇಗುಲ ಸಿಗುತ್ತೆ. ಬಸವನಬಾಯಿ ಟೆಂಪಲ್ ಹತ್ರ ಬಂದಿದ್ದೀವಿ. ಅಂದರೆ ಇಲ್ಲಿಂದ ಮತ್ತು 2 ಕಿಲೋಮೀಟ್ರ್ ಅಂತ ಅನಿಸುತ್ತೆ ಸಾಧಾರಣ ಅಂದಾಜು. ಇದು ಹೊಗೆವಡ್ಡಿ ದಾರಿ. ಇದು ಕಾಲ್ದಾರಿ, ತುಂಬ ಐತಿಹಾಸಿಕ ಹಿನ್ನೆಲೆ ಇರುವಂಥ ದಾರಿ ಇದು. ಆಗಿನ ಕಾಲದಲ್ಲಿ ನಮ್ಮ ರೈತರು ಅಂದರೆ ಕೆಳಗಡೆ ಮೇವುಗಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು, ಮೇವುಗಳು ಸಿಗ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಬೇಸಿಗೆ ಬಂದಾಗ ಈ ಕರಾವಳಿಯ ದನಕರುಗಳನ್ನು ಘಟ್ಟದ ಮೇಲೆ ಹೊಡೆದು ಬರ್ತಾಯಿದ್ರು. ಅದಾದಮೇಲೆ ಬೇಸಿಗೆ ಎಲ್ಲ ಮುಗಿದು ಈ ಕೃಷಿ ಚಟುವಟಿಕೆ ಯಾವಾಗ ಪ್ರಾರಂಭ ಆಗುತ್ತೆ ಆವಾಗ ಮತ್ತೆ ವಾಪಸ್ ಆ ದನಕರುಗಳನ್ನು ಹೊಡ್ಕೊಂಡು ಬರ್ತಾಯಿದ್ರು. ಸೊ ಅಂಥದ್ದೊಂದು ಕಾಲಘಟ್ಟ ಇತ್ತು. ಅದನ್ನು ಈಗ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗ್ತದೆ. ಆಗಲೇ ಸುಸ್ತಾಗ್ತಾಯಿದೆ, ಯಾಕಂದರೆ ಅದು ಹಿಂಗಿದೆ, ಏರು ಕಾಣಿಸ್ತಾ ಇದೆ ಅದು ನಿಮಗೆ. ನಾವು ಯಾವುದೇ ಒಂದು ಜಾಗಕ್ಕೆ ಹೋಗೋ ಡೆಸ್ಟಿನೇಷನ್ಗಿಂತ ಈ ಡೆಸ್ಟಿನೇಷನ್ ತುಂಬ ಚೆನ್ನಾಗಿದೆ. ಆದರೂ ಕೂಡ ಈ ಹೋಗೋ ತಲುಪೋ ಡೆಸ್ಟಿನೇಷನ್ ಇದೆಯಲ್ಲ, ಅದಕ್ಕೂ ಹೆಚ್ಚಾಗಿ ಈ ದಾರಿಗಳು ತುಂಬ ಖುಷಿ ಕೊಡುತ್ತೆ. ಅರಣ್ಯ ಇಲಾಖೆಗಳಿದೆಯಲ್ಲ, ಇದು ಈ ಕಾಡಲ್ಲಿ ಬಿದ್ದಿರೋ ಮರ ಎಲ್ಲ ತೆಗೆಯೋದು ಸರಿಸೋದೇನೋ ಮಾಡಲ್ಲ. ಯಾಕಂತಂದರೆ ಇಲ್ಲಿ ಜನಸಂಪರ್ಕಕ್ಕೆ, ಅಂದರೆ ಜನರ ಕನೆಕ್ಟಿವಿಟಿಗೋಸ್ಕರ ಮಾಡಿದಂಥ ರೋಡಲ್ಲ ಇದು. ಹೀಗೆ ಹೋಗಿ 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 ಕಾಲ್ದಾರಿ ಆಗಿದ್ದು. ಕನೆಕ್ಟಿವಿಟಿಗೋಸ್ಕರ ಬೇರೆ ದಾರಿಗಳು ಇದೆ. ಕಾಡಿಂದ ಅಷ್ಟು ಸುಲಭವಾಗಿ ಅರಣ್ಯ ಇಲಾಖೆ ರೋಡ್ಗಳನ್ನು ಕೊಡಲ್ಲ. ಸ್ನೇಹಿತರೆ, ಇಲ್ಲೊಂದು ಟ್ರಂಚ್ ಹೊಡೆದಿದ್ದಾರೆ, ಇಲ್ಲಿಗೆ ರೋಡ್ ಕಟ್ ಮಾಡಿದ್ದಾರೆ. ಯಾಕಂತಂದರೆ ಈ ಅರಣ್ಯ ಸಂಪತ್ತುಗಳು ಕಳ್ಳ ಸಾಗಾಣಿಕೆ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿ ಟ್ರಂಚ್ ಹೊಡೆದಿರೋದು. ನೋಡಿ, ಸೀದಾ ಈಗ ಹೊಗೆವಡ್ಡಿ ದೇವಸ್ಥಾನವನ್ನು ತಲುಪಿದ್ದೇವೆ. ತೀರ ಹತ್ರ ಎಲ್ಲ ಶಾಮಿಯಾನಗಳು ಕಾಣಿಸ್ತಾ ಇದೆ ನೋಡಿ. ದೇವಸ್ಥಾನ ಪ್ರಾರಂಭ ಆಗಿರೋದು 14ನೇ ಶತಮಾನ. ಅದು ತಮಗೆಲ್ಲ ಗೊತ್ತಿರುವಂತೆ ಕೆಳದಿ ಸಂಸ್ಥಾನದ ಉಚ್ಛ್ರಾಯ ಸ್ಥಿತಿಯಲ್ಲಿರುವಾಗ ಈ ದೇವಸ್ಥಾನ ಪ್ರಾರಂಭವಾಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ 9 ದೇವಾಲಯಗಳು ಭಟ್ಕಳದಲ್ಲಿವೆ. ನಿಮಗೆ ಗೊತ್ತಿದೆ, ಆದಿಶಗಳು ಸಣ್ಣ ಕೊಟ್ಟಿದೆ. ಹೌದು, ಯಾಕೆ ಕೇಳಿದ್ರೆ 14ನೇ ಶತಮಾನದಲ್ಲಿ ಈ ದೇವಸ್ಥಾನ ಅದು. ತದನಂತರ ಏನಾಯ್ತು ಕೇಳಿದ್ರೆ, ಎಲ್ಲಿ ಈ ರಾಜಮಹಾರಾಜರ ಆಡಳಿತ ಅಂದರೆ ನಿಷ್ಕ್ರಿಯವಾಯಿತು, ಆವಾಗ ಅವ್ರು ಏನು ಮಾಡಿದ್ರು ಕೇಳಿದ್ರೆ ತಿಮ್ಮಣ್ಣ ನಾಯಕರು ಈ ಕೋಟೆಯನ್ನು ಬಿಟ್ಟು, ಯಾಕಂದ್ರೆ ಇದು ನಿಮಗೂ ಕೇಳಿದಾಗ ಹೊಗೆವಡ್ಡಿ ಕೋಟೆ ಈ ತಿಮ್ಮಣ್ಣ ನಾಯಕರು ಕೊನೆ ಗಳಿಗೆಯಲ್ಲಿ, ಅಂದರೆ 14ನೇ ಶತಮಾನ 17ನೇ ಶತಮಾನ ನಡುವೆ ಅವರು ಕೊನೆ ಗಳಿಗೆಯಲ್ಲಿರುವಾಗ ಒಂದು ಹೊಗೆವಡ್ಡಿ ಕೋಟೆ, ಆಮೇಲೆ ಕಾನೂರು ಕೋಟೆ, ಇನ್ನೊಂದು ಭಟ್ಕಳ ಕೋಟೆ,
ಈಗ ಭಟ್ಕಳದಲ್ಲಿ ಕೋಟೆ ಇದೆ ಅಂದ್ರೆ ಕೆಲವರು ನಂಬಲ್ಲ, ಅದು ನಿಮ್ಗೆ ಗೊತ್ತಿರೋ ವಿಚಾರ. ಭಟ್ಕಳದಲ್ಲಿ 2 ಕೋಟೆಗಳಿದೆ. ಒಂದು ನಾನು ನಿಮ್ಗೆ ಹೇಳಿದೆ ಕೋಟೆ ಗುಡ್ಡೆ, ಅದಕ್ಕೆ ಈಗ ನಿಮ್ಮ ಅಜ್ಜನ ಕಾಲದಲ್ಲಿ ಕೇಳಿದ್ರೆ ಅವ್ರಿಗೆ ಲೈಟ್ ಹೌಸ್ ಅಂತ ಹೇಳೋದಿಲ್ಲ, ಕೋಟೆ ಗುಡ್ಡೆ ಅಂತಾನೆ ಹೇಳ್ತಾರೆ. ನೀವು ಕೋಟೆ ಗುಡ್ಡೆ ನಿಮ್ಗೆ ಇನ್ನೊಂದು ಕುರು ಕೊಡಿ, ನೀವು ಅಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ನಾಳೆ ನೀವು ಗುಡ್ಡೆ ಹತ್ತಿ ಕೋಟೆ ಗುಡ್ಡೆ. ಲೈಟ್ ಹೌಸ್ ಗೇಟಿಗೆ ಎಡಬದಲ್ಲಿ ಇರೋದೇ ಬುರ್ಜು, ನೋಡಿದ್ರಲ್ಲ, ಫೈನ್. ಅದು ಒಂದು. ಇನ್ನೊಂದು ಎಲ್ಲಿ ಬರುತ್ತೆ ಕೇಳಿದ್ರೆ ಈಗಿನ ಅರ್ಬನ್ ಬ್ಯಾಂಕ್ ಆಪೋಸಿಟ್ ಹೈವೇ. ನೀವೇನು ಈ ಕೋಟೆ ಜಟ್ಗೇಶ್ವರ ಮೊನ್ನೆ ಅದು ಕೋಟೆ ಹರಿಜನಕ್ಕೆ. ಭಟ್ಕಳದ ಇನ್ನೊಂದು ಕೋಟೆ ಅದು. ಇದಿಷ್ಟು ಕೋಟೆಗಳು ತಿಮ್ಮಣ್ಣನ ಕೊನೆಯ ದಿನಗಳಲ್ಲಿ ಆಳ್ವಿಕೆ ಮಾಡ್ಕೊಂಡಿದ್ರು. ಆವಾಗ ಆಳ್ವಿಕೆ ಮಾಡುವಾಗ ನಮ್ಮ ಕೆಳದಿ ಸಂಸ್ಥಾನದ ರೂಲಿಂಗ್ಸ್ ಇರುತ್ತೆ, ಆಡಳಿತ. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯ ಪಾಳೆಗಾರ ಅಂತ ಹೌದು ನಾವು. ಇನ್ನು ನಿಮಗೆ ಇದಿಷ್ಟು ಸಣ್ಣ ಇದೆ. ಇನ್ನು ನಾವು ಎಲ್ಲಿಂದ ಬಂದರು ಅಂತ ನಿಮಗೆ ಬೇಕಾದ್ರೆ ಈ ಕುಟುಂಬ ಎಲ್ಲಿಂದ ಬಂದಿದೆ. ನಮ್ಮ ಕುಟುಂಬ ಬಂದಿರೋದು ತಿರುಪತಿಯ ಪಕ್ಕದಲ್ಲಿ ಚಿತ್ತೂರು ಅಂತ ಒಂದು ಡಿಸ್ಟಿಕ್ ಬರುತ್ತೆ. ಈಗ ಏನು ನಿಮ್ಮ ತಿರುಪತಿ ಏನಿದೆ ಆಂಧ್ರ ಪ್ರದೇಶದಲ್ಲಿ ಚಿತ್ತೂರು ಜಿಲ್ಲೆಯಲ್ಲಿ ಬರುತ್ತೆ. ಈಗ ತೆಲಂಗಾಣ ಬಂದಿದೆ, ಮೊದಲು ಆಂಧ್ರ ತೆಲಂಗಾಣ ಬಂದಿದೆ. ಸೊ ನಾವು ಅಲ್ಲಿಯ ಮೂಲ ಯಾಕಂತ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ವಿಜಯನಗರದಲ್ಲಿ ಅರಮನೆಗಳು ನಂಬರ್ 1, ನಂಬರ್ 2 ಅಂದ್ರೆ 1, 2, 3 ಅಂತ ಬರ್ತಾ ಇರುತ್ತೆ. ಅಲ್ಲಿಗೆ 4ನೇ ಅರಮನೆ ಬರೋದು ಚಂದ್ರಗಿರಿ ಅಂತ ಬರುತ್ತೆ. ಚಂದ್ರಗಿರಿ ಅಂದ್ರೆ ಎಲ್ಲಿ ಬಂತು? ಚಿತ್ತೂರು ಜಿಲ್ಲೆಯಲ್ಲಿ ಬಂತು. ಆಯ್ತಾ? ನಾವು ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಬೆನ್ನೆಲುಬಾಗಿ ನಿಂತ ಕುಟುಂಬ. ನೀವು ಈ ತಿಮ್ಮಣ್ಣಗಿಂತ ಹಿಂದೆ ಹೋದಾಗ ಕೆಳಗೆ ಇತಿಹಾಸ ಓದುವಾಗ ಒಂದು ಕಡೆ ಬರೀತಾನೆ, ವಿಜಯನಗರ ಸಾಮ್ರಾಜ್ಯದ ಬೆನ್ನೆಲುಬಾದಂತ ಯಾರು ದಂಡನಾಯಕರ ಕುಟುಂಬದ ತಿಮ್ಮಣ್ಣ ನಾಯಕ ಅಂತ ಬರುತ್ತೆ. ಇತಿಹಾಸ ಹೇಳಿ. ಸೊ ಅಲ್ಲಿ ನಮ್ದು ಇದಾದ್ಮೇಲೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಕುಟುಂಬ ಆವಾಗ ರಾಜರ ಆಹ್ವಾನದ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಹೋಗೋರು ನಾವು. ನಮ್ದು ಯಾವ್ದು ಒಂದು ತುಕಡಿ, ಈ ತುಕಡಿ ಅಂತ ಗೊತ್ತಾಯ್ತು. ಅದನ್ನು ಕಟ್ಕೊಂಡು ಎಲ್ಲಿ ಬೇಕಲ್ಲಿ ಹೋಗೋರು. ವಿಜಯ ಸಾಮ್ರಾಜ್ಯ ಅಲ್ಲಿ 4ನೇ ಮೇಲೆ ಮುಗಿದಾಗ ಆವಾಗ ಏನಾಗುತ್ತೆ, ಸಾಳ್ವ ನರಸಿಂಹರಾಯಕನ ರೂಲಿಂಗ್ ಇರುತ್ತೆ ಅಲ್ಲಿ. ನಂಗೆ ಮೊನ್ನೆ ಸಣ್ಣ ಪುಟ್ಟ ಹೇಳ್ತೇನೆ. ಅಲ್ಲಿ ಸಾಳ್ವ ನರಸಿಂಹರಾಯನ ಇದಿರುತ್ತೆ. ತದನಂತರ ಏನಾಗುತ್ತೆ, ನಮ್ಮ ಕುಟುಂಬ ಶ್ರೀಕೃಷ್ಣ ದೇವರಾಯನ ಒಂದಿಗೆ ಈಚೆ ಕಡೆ ಬರ್ತೀವಿ, ಹಂಪೆ ಅಲ್ಲಿ ಬರ್ತೀವಿ. ಅದ ನಂತರ ನಾವು ಬರ್ತೇವೆ, ನೆಕ್ಸ್ಟ್ ನಾವು ಬರ್ತಾ ಇರೋದು ನಾಗಮಂಗಲ ಅಂತ. ನಾಗಮಂಗಲ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಆ ನಾಗಮಂಗಲ ಏನು ಕೇಳಿದ್ರೆ ನಮ್ಮ ಇವರೇನಿದ್ವಲ್ಲ ನಮ್ಮ ಪರಂಪರೆ ಗುರುಗಳಾದಂಥ ರಾಮಾನುಜಾಚಾರ್ಯ ಮೊದಲ ಸ್ಥಾನ. ಈ ನಮ್ಮ ಕುಟುಂಬ ರಾಮಾನುಜಾಚಾರ್ಯರ ಮೊದಲನೇ ಶಿಷ್ಯ ಪರಂಪರೆಯ ಕುಟುಂಬ ಇದು. ಯೋಗರಾಣಿ ಈಗ ಬಿಡಿ ಆ ಸಂಸ್ಕಾರ ಎಲ್ಲ ಕಮ್ಮಿ ಆಗಿದೆ, ಬೇರೆ ವಿಚಾರಗಳಿರ್ತದೆ. ಅಲ್ಲೂ ಕೂಡ ಒಂದು ಯೋಗ ನರಸಿಂಹ ದೇವಸ್ಥಾನ ಇದೆ. ಯೋಗ ನರಸಿಂಹ ದೇವಸ್ಥಾನ ಒಂದು ಅದು ನಾಗಮಂಗಲದ ಮೊದಲನೇ ದೇವಸ್ಥಾನ. ಈಗಲೂ ಬೋರ್ಡ್ ಇದೆ. ಆ ದೇವಸ್ಥಾನ ಯೋಗ ನರಸಿಂಹ ಆಗಿದ್ದು ಮತ್ತೆ ಉಗ್ರನು ಕೂಡ ಇದ್ದ. ಅದನ್ನ ಸೌಮ್ಯ ಮಾಡೋ ಸಲುವಾಗಿ ಅದ್ರದ್ದು ಮುಂದುಗಡೆ ಈಗಿನ ಒಕ್ಕಲಿಗ ಸಮಾಜ ಸೌಮ್ಯ ಕೇಶವ ಅಂತ ಮಾಡ್ಕೊಳ್ಳೋದು. ಸೌಮ್ಯ ಇವನು ಉಗ್ರ, ಸೌಮ್ಯ. ಅದು ಇನ್ನೂ ನೀವು ಕೇಳ್ಬೋದು ನಾಗಮಂಗಲ ಯಾಕಪ್ಪ ಊರಿಗೆ ಅಂತ. ನಾಗಮಂಗಲ ಯಾಕೆ ಕೇಳಿದ್ರೆ ಹಿಂದೆ ಬಬ್ರುವಾಹನ ಅರ್ಜುನನ ಮೂರ್ಛೆ ಹೋದಾಗ ನಾಗಮಣಿ ಬೇಕಿತ್ತು. ನಾಗಮಣಿ ತರಕ್ಕೆ ಹೋದದ್ದು ಈ ದೇವಾಲಯದಲ್ಲಿ ಒಂದು ಬಾವಿ ಇದೆ, ಕೇವಲ 4x4 ಸೈಜ್. ಆ ಬಾವಿ ಅದು ಆವಾಗ ದಾರಿ ಅಂತ ಹೇಳ್ತಾರೆ. ಅದು ನಾವು ಅದನ್ನು ನಿಮ್ಮ ಹತ್ರ ಚಾಲೆಂಜ್ ಮಾಡಿ ಹೇಳೋಕ್ಕಾಗಲ್ಲ. ಐತಿಹಾಸಿಕ ಇದೆ, ಪೌರಾಣಿಕವಾಗಿ ಅದಿದೆ. ಅಂದ್ರೆ ಬಬ್ರುವಾಹನ ಇವನ್ ಮೂರ್ಛೆ ಹೋದಾಗ ನಾಗಮಂಗಲ ತಲೆ ಬ್ರಹ್ಮಣಿ ನಾಗಮಣಿ. ಸೊ ಅಲ್ಲಿಗೆ ಹೋದ ದಾರಿ ಇರೋದ್ರಿಂದ ನಾಗಮಣಿ ಅಂತ ಬಂತು. ಹೌದು. ಇನ್ನು ನೀವು ಇನ್ನೊಂದು ಕೇಳ್ಬೋದು, ಭಟ್ಕಳಕ್ಕೆ ನಮ್ಮ ಇನ್ನೊಂದು ನಿಮ್ಗೆ ಕೇಳಿದೆ 9 ಹೆಸರು ಕೊಟ್ಟರೆ ಮಣಿಪುರ ಯಾಕೆ ಬಂತು ಅಂತ ಕೇಳ್ಬೋದು. ಆ ಮಣಿಪುರ ನಾಗಮಣಿಯ ಪುರದಿಂದ ಬಂದಂತ ಕುಟುಂಬ. ನಾಗಮಣಿಯ ಪುರದಿಂದ ಬಂದಂತ ಕುಟುಂಬ. ಹಾಗಾಗಿ ಭಟ್ಕಳಕ್ಕೆ ಮಣಿಪುರ. ಇನ್ನೊಂದು ಚನ್ನಪಟ್ಟಣ, ಅಲ್ಲಿ ಒಂದು ಸ್ವಲ್ಪ ಬಂಗಲೆ ಇದೆ. ಹೆಚ್ಚಿನವ್ರು ಚನ್ನಪಟ್ಟಣ ಅಂತ ಏನು ತಿಳ್ಕೊಳ್ತಾರೆ ಅಂದ್ರೆ ನಮ್ಮ ಕಾಳು ಮೆಣಸಿನ ರಾಣಿ ಚೆನ್ನಮ್ಮ ರಾಣಿ ಅಂತ ಕೊಡ್ತಾರೆ. ಅದಲ್ಲ, ಚೆನ್ನಮ್ಮ ಇವಳು ನಮ್ಮ ಕೆಳದಿ ಸಂಸ್ಥಾನದ ಚೆನ್ನಮ್ಮ ರಾಣಿ ಇದರಿಂದ ಆಡಳಿತ ಇರೋದ್ರಿಂದ ಅದಕ್ಕೆ ಚನ್ನಪಟ್ಟಣ ಅಂತ ಇದು ಒಂದಿಷ್ಟು. ಆಮೇಲೆ ಏನಾಯ್ತು, ತಿಮ್ಮಣ್ಣ ನಾಯಕರದು ಏನು ಕುಟುಂಬ ನಾಗಮಂಗಲ ಆದ್ಮೇಲೆ ನಾವು ಹೋಗ್ತಾ ಇರೋದು ಶ್ರೀರಂಗಪಟ್ಟಣಕ್ಕೆ. ಅಲ್ಲಿಯ ಕೋಟೆ ಕೂಡ ನಾವೇ ಪುನರ್ನಿರ್ಮಾಣ ಅಂದ್ರೆ ಅಲ್ಲೆಲ್ಲ ಅವ್ರಿಗೆ ರಾಜ್ಯ ಬರಿ ಮಾಡಿ ಕೊಡ್ತಾರೆ, ಕಮಾಂಡಿಂಗ್ ಅವ್ರು ಮಾಡ್ಕೊಡೋರು. ಎಲ್ಲಿ ಹೋದ್ವಿ ನಾವು ಸೀದಾ ಶ್ರೀರಂಗಪಟ್ಟಣ. ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಇರುತ್ತೆ. ಇವ್ರದೇ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಇರುತ್ತೆ.
ಅಲ್ಲೆಲ್ಲ ಇದು ಮಾಡಿ ಆ ಕೋಟೆಯನ್ನು ಮತ್ತೆ ಪುನರ್ ಇದು ಮಾಡ್ತಾರೆ, ಪುನರ್ ನಿರ್ಮಾಣ ಇದೆಲ್ಲ ಡ್ಯಾಮೇಜ್ ಆಗಿದೆ. ಅಲ್ಲಿಂದ ನಾವು ಮತ್ತೊಂದು ಕಡೆಗೆ ಎಲ್ಲಿ ಬರ್ತೀವಿ, ಹಾಸನಕ್ಕೆ ಬರ್ತೀವಿ. ಹಾಸನ ಅಲ್ಲೂ ಕೂಡ ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಹೆಸರುಗಳು ಬಂತಾನೆ ಈಗಿದೆ ಅಲ್ಲಿ ಈಗಲೂ ಇದೆ. ಉಗ್ರಾಣಿ ಮನೆ ಅಂತ ಹೇಳೋದಿಲ್ಲ, ನಮ್ಮ ಪೂರ್ವಜನ ಹೆಸರಿಲ್ಲ, ಕೃಷ್ಣಪ್ಪ ನಾಯಕ, ನರಸಿಂಹನಾಯಕ ಎಲ್ಲ ಹೆಸರು ಅಲ್ಲಿದೆ ಈಗ ಇದಕ್ಕೆ ಬರ್ತಾರೆ. ಹೌದೌದು. ಅಲ್ಲಿಂದ ಮತ್ತೆ ನಾವು ಲಾಸ್ಟಿಗೆ ಹೋಗೋದು ಎಲ್ಲಿ ಕೇಳಿದ್ರೆ ಅರಕ್ಕಾಡಿಂದ ಕಾಸರಗೋಡು ಬಾರ್ಡರ್ ಬರುತ್ತೆ, ಅದು ಅಲ್ಲಿ ಬರುತ್ತೆ. ಅಲ್ಲೂ 2 ದೇವಸ್ಥಾನ ಇದೆ, ಒಂದು ಈಶ್ವರ ದೇವಸ್ಥಾನ ಇದೆ, ಇನ್ನೊಂದು ಇದೇ ಆಂಜನೇಯ ದೇವಸ್ಥಾನ ಇದೆ. ಆಮೇಲೆ ನೆಕ್ಸ್ಟ್ ನಾವು ಹೋಗೋದು ಬೇಕಲ್ ಕೋಟೆ, ದೊಡ್ಡ ಕೋಟೆ, ಗೊತ್ತಲ್ವ ಇತಿಹಾಸದಲ್ಲಿ, ಕೇರಳ ಎಲ್ಲ ಅಲ್ಲೇ ಬರುತ್ತೆ, ದೊಡ್ಡ ಕೋಟೆ, ಪ್ರವಾಸಿ. ಹೌದು, ಅಲ್ಲಿ ಹೋಗ್ತೀವಿ. ಅಲ್ಲೂ ಕೂಡ ಕೋಟೆ ಆಂಜನೇಯ ಇದ್ದಾನೆ. ಆಯ್ತು, ಅಲ್ಲಿಂದ ಬಂದು ಮತ್ತೆ ಲಾಸ್ಟಿಗೆ ನಾವು ಕೆಳದಿ ಒಟ್ಟಿ ಬರ್ತೀವಿ. ಅದು ಯಾವಾಗ ಬರ್ತೀವಿ ಕೇಳಿದ್ರೆ, ಶಿವಪ್ಪ ನಾಯಕನ ಕಾಲದಿಂದನೂ ನಮ್ಮ ಕುಟುಂಬ ಅವರೊಟ್ಟಿಗಿದೆ. ಅದು ಎಲ್ಲರಿಗೂ ಏನಾಗಿದೆ ಕೇಳಿದ್ರೆ ಗೊಂದಲ ಇದೆ. ಚೆನ್ನಮ್ಮ ರಾಣಿ ಒಟ್ಟಿಗೆ ಮಾತ್ರ ತಿಮ್ಮಣ್ಣ ಇರ್ಕೊಂಡು ಇಲ್ಲ. ತಿಮ್ಮಣ್ಣ ನಾಯಕ ಶಿವಪ್ಪ ನಾಯಕನ ಕಾಲಿ ಮಂತ್ರಿ ಆಗಿದ್ದ, ದಂಡನಾಯಕ ಆಗಿರ್ತಾನೆ. ಮತ್ತೆ ಅವನ ಉಚ್ಚರಾಯ ಸ್ಥಿತಿ, ಅವನ ಮಹಾಪ್ರಧಾನ ಆಗ್ತಾನೆ, ಅದೆಲ್ಲ ಗೊತ್ತ ತಿಮ್ಮಣ್ಣ. ಅದೊಂದು ಸಣ್ಣ ಸನ್ನಿವೇಶ ಬರುತ್ತೆ. ಅಲ್ಲಿ ಬಂದಾಗ ತಿಮ್ಮಣ್ಣ ನಾಯಕನ ಮೇನ್ ಇಡೀ ಕೆಳದಿಯನ್ನು ಕಂಟ್ರೋಲ್ ಮಾಡಿದವನೇ ತಿಮ್ಮಣ್ಣ ನಾಯಕ. ಯಾಕಂದ್ರೆ ಕೆಳದಿ ಏನಾಯ್ತು, ಅವ್ರು ಒಳ ಜಗಳದಲ್ಲಿ ಹಾದಿ ತಪ್ತಾ ಇತ್ತು, ಅಂದರೆ ಟ್ರ್ಯಾಕ್ ತಪ್ತಾ ಇರುವಾಗ ತಿಮ್ಮಣ್ಣ ನಾಯಕ ಕೆಳದಿಯ ಬೆನ್ನೆಲುಬಾಗಿ ನಿಂತ್ಕೊಂಡು ಅದಷ್ಟು ಕೆಲಸ ಮಾಡ್ತಾನೆ. ಅಲ್ಲಿ ಒಂದು ಸಣ್ಣ ಅವರವರೆಲ್ಲ ಇದು ಬರುತ್ತೆ, ಏನು ಭಿನ್ನಾಭಿಪ್ರಾಯ. ಯಾರಿಗೆ? ಚೆನ್ನಮ್ಮನ ದತ್ತು ಮಗನನ್ನ ಪ್ರಕರಣ. ದತ್ತು ಅವನ ಮಕ್ಕಳಿಲ್ಲ, ಅವರು ಚೆನ್ನಮ್ಮನ ದತ್ತು ಮಗನ ರಾಣಿ ಚೆನ್ನಮ್ಮನಿಗೆ ಸೋಮಶೇಖರ ನಾಯಕನ ಸ್ವಲ್ಪ ವ್ಯಭಿಚಾರದಲ್ಲಿ ಬಿದ್ದು ಇದಾಗ್ತಾರೆ, ಅದು ಬೇಡದಲ್ಲ. ಸೊ ಅವರಿಗೆ ಮಕ್ಕಳಿಲ್ಲ ಕಾರಣ ತಿಮ್ಮಣ್ಣ ನಾಯಕ, ಸುಬ್ಬಾರಸ ಮತ್ತು ಸುಬ್ಬನೀಸ ಕೃಷ್ಣಪ್ಪ ನಾಯಕ, ಅವರ ನರಸಯ್ಯ, ಇವ್ರು 3 ಮಂದಿ ಅವ್ರಿಗೆ ಹೇಳ್ತಾರೆ, ವೀರಭದ್ರನ ಮಗನಲ್ಲಿ ನೀವು ತಕ್ಕೊಳ್ಳುತ್ತೆ. ವೀರಭದ್ರ ಈಡಿಗ ಸಮುದಾಯ ಆವಾಗ ಅವನ ಮಗನಲ್ಲಿ ದತ್ತು ಪ್ರಕರಣ. ಅಲ್ಲಿ ಸ್ವಲ್ಪ ಸೌಮ್ಯತೆ ಇದು ಬರುತ್ತೆ, ಬೇರೆ ಬೇರೆ, ಅದು ಸಮುದಾಯದ ವಿಚಾರ, ಅದನ್ನ ಓಪನ್ ಹೇಳಲಿಕ್ಕೆ ಬೇಡ. ಅಲ್ಲಿ ಸಂಘರ್ಷ ಬಂದಾಗ ತಿಮ್ಮಣ್ಣ ನನಗೆ ಇಲ್ಲಿ ಗೌರವ ಇಲ್ಲ ಅಂದಮೇಲೆ ನನ್ನ ಮಗನ ತಗೊಂಡು ನಾ ಹೇಳಲಿಲ್ಲ, ಇನ್ನೊಬ್ಬರ ಅವನೊಬ್ಬ ದಂಡನಾಯಕನೇ ಆಗುತ್ತಾನೆ, ಅವನ ಮಗನನ್ನು ತಗೊಂಡು ಅಂತ ಹೇಳಿದಾನೆ. ಯಾಕಂದ್ರೆ ಇರಲಿ ಒಂದು ಸಮುದಾಯದಲ್ಲೂ ಒಳ್ಳೆ ಇದಿದೆ ಅಂತ ಹೇಳ್ತಾನೆ. ಅಲ್ಲಿದ್ದೆ ಅಲ್ಲಿಗೆ ಬೇಸರಪಟ್ಟು ಅವರು ಭುವನಗಿರಿಗೆ ಹೋಗ್ತಾರೆ. ಈಗ ನೀನು ಸಿದ್ದಾಪುರ ನೀವು ಹೇಳ್ತಾರಲ್ಲ, ಬೆಳಿಗ್ಗೆ ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನಿಂತಾಗ ಆದಿಲ್ ಶಾಹಿಗಳಂದ್ರೆ ಬಿಜಾಪುರದವರು, ಅವ್ರು ಯಾವಾಗಲೂ ಇಲ್ಲಿ ದಂಡೆತ್ತು ಬರೋಕ್ಕಿಂತ ಮೊದಲು ತಿಮ್ಮಣ್ಣಾಗರು ಎಲ್ಲಿದ್ದಾರೆ ಕೇಳ್ಕೊಳ್ಳೋರು. ತಿಮ್ಮಣ್ಣಾಗ ಇದ್ದರೆ ಮತ್ತೆ ಬರೋದಿಲ್ಲ, ಯಾವ ಕಾರಣಕ್ಕೂ ಬರೋದು. ಇದು ಅಷ್ಟು ಪರಾಕ. ಮತ್ತೆ ಅವನಿಗೆ ಈ ಆದಿಲ್ ಶಾಹಿಗಳು ಇಲ್ಲಿ ದಂಡೆತ್ತು ಬಂದಾಗ ಅವನಿಗೆ ನೋವು ಆಗುತ್ತೆ. ನಾನೊಂದು ತಪ್ಪು ಮಾಡಿದೆ ನನ್ನ ಜೀವನದಲ್ಲಿ. ಏನು, ಒಂದು ಹೆಣ್ಣು ಮಗಳನ್ನು ಬಿಟ್ಟು ಬಂದ್ಬಿಟ್ಟೆ ನಾನು ಒಂಟಿಯಾಗಿ. ಮತ್ತೆ ಅದು ಏನೇ ಇರಲಿ ಅಂತ ಮತ್ತೆ ವಾಪಸ್ ಬರ್ತಾನೆ. ಬಂದು ಇಲ್ಲಿ ಮತ್ತೆ ವಾಪಸ್ ಅದನ್ನು ಅದು ಹೇಳ್ತೀವಲ್ಲ, ಅವಳಲ್ಲಿ ಸಮಾಲೋಚನೆ ಮಾಡಿ ಎಲ್ಲ ಒಂದು ಹಂತಕ್ಕೆ ಬಂದು ಆವಾಗ ಅವಳು ಹೇಳಿದ ಮಾತನಾಡಿ ನಿಮ್ಗೆ ಗೊತ್ತಾಗುತ್ತೆ ಶಿವಪ್ಪ ನಾಯಕರಲ್ಲಿ ವಿದ್ದ ಅಂತ. ಏನು ಹೇಳ್ತಾಳೆ ಅವಳು, ನನ್ನ ಮಾವನ ಕಾಲದಿಂದನೂ ನೀವು ನಮ್ಮ ಒಂದು ಕೆಳದಿ ಸಂಸ್ಥಾನವನ್ನು ಕಾಪಾಡ್ಕೊಂಡು ಬಂದವರು, ಆದ್ರಿಂದ ನಿಮ್ಮ ಕುರ್ಚಿಗೆ ನಾನು ಯಾರನ್ನು ಇವತ್ತಿನವರೆಗೆ ಕೊಡಿಸ್ಲಿಲ್ಲ, ಖಾಲಿ ಕುರ್ಚಿಲ್ಲ. ಯಾಕೆ ಬರುತ್ತೆ ಪಾದ ಇಟ್ಟು ಪೂಜೆ ಮಾಡಿ ಹಂಗೆ ಅವಳು ಮಾಡಿದ ರಾಮಾಯಣ ಖಾಲಿ ಬಿಟ್ಕೊಂಡಿದ್ದವಳು. ಇವತ್ತೆಲ್ಲ ನಾಳೆ ಬರ್ತಾರೆ, ಮತ್ತೆ ಬರ್ತಾರೆ, ಅದನ್ನು ಇದು ಮಾಡಿ ಮತ್ತೆ ದಂಡೆ ತಗೋತಾರೆ. ಅದು ಒಂದು. ಔರಂಗಜೇಬ ದಂಡೆತ್ತಿ ಬರ್ತಾರೆ. ಇದೇ ನಮ್ಮ ಈಗ ನಾನು ಹೇಳ್ತೇನೆ ಕವಲೇದುರ್ಗ ಅಂತ ಬರುತ್ತೆ ತೀರ್ಥಹಳ್ಳಿ, ಅಲ್ಲಿ ಇರುವಾಗ ದಂಡೆತ್ತಿ ಬರ್ತಾರೆ. ಅಲ್ಲಿ ಆವಾಗ ಏನಾಗುತ್ತೆ ಕೇಳಿದ್ರೆ ಮತ್ತೆ ಯಾರ ಹತ್ರ ಶಕ್ತಿ ಇಲ್ಲ. ಔರಂಗಜೇಬನದು ಯುದ್ಧ ಮಾಡೋದು ತಿಮ್ಮಣ್ಣಗೆ ಬೇಕಲ್ಲಿ. ಆದರೂ ಕೂಡ ಇವಳು ಹೇಳ್ತಾರೆ ಅವನ ವಿರುದ್ಧ ನಾವು ಹೆಂಗೆ ಇದು ಮಾಡೋದು, ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ಬ ಮಗನನ್ನು ಆಲ್ರೆಡಿ ಕೊಂದಿರ್ತಾರೆ, ಅವನ ಹಿರಿ ಮಗನ, ಇವನು ರಾಜಾರಾಮನನ್ನು ಇವರು ಕೊಡ್ತಾರೆ ಆಶ್ರಯ, ಆ ಮತ್ತೊಬ್ಬನನ್ನು ಕೊಂದಿರ್ತಾರೆ. ಆವಾಗ ರಾಜಾರಾಮನ್ ಬಂದು ಸನ್ಯಾಸಿ ವೇಷದಲ್ಲಿ ಬರ್ತಾರೆ. ಶಿವರಾಜಿ ಮಗ ಅಂತ ಗೊತ್ತಿರೋದಿಲ್ಲ, ಬಂದು ನನಗೆ ಆಶ್ರಯ ಬೇಕಲ್ಲ. ಆವಾಗ ಅವಳಿಗೆ ಗೊತ್ತಿರುತ್ತೆ ಇವು ಯಾರೋ ಒಬ್ಬ ರಾಜ್ಯದ ಒಂದು ಇದೆ ಇವನಲ್ಲಿ, ಯಾರನ್ನು ಗೊತ್ತಿಲ್ಲ. ಇವಂತ ಸನ್ಯಾಸಿ ಅಂತೂ ಅಲ್ಲ, ಜಂಗಮ ಅಲ್ಲ. ಆಮೇಲೆ ಅವನನ್ನು ಇದು ಮಾಡ್ಕೊಂಡು ತಗೊಂಡು ಬಂದು ಇದು ಮಾಡಿಕೊಡ್ತಾರೆ. ಮತ್ತೆ ತಿಮ್ಮಣ್ಣಕ ಅಲ್ಲಿ ಯುದ್ಧ ತಂತ್ರವನ್ನು ನಿರ್ಮಾಣ ಮಾಡ್ತಾರೆ. ಏನು ಹೇಳ್ತಾನೆ, ಅಜ್ಮತ್ ಖಾನ್ ಅಂದರೆ ಇವನ ಮಗ, ಯಾರು ಔರಂಗಜೇಬನ ಮಗ. ಅವನು ಒಂದು 3000 ಸೈನ್ಯದಲ್ಲಿ ಬಂದಿರ್ತಾನೆ ಇವನಂತ. ಬಂದು ಕೋಟೆ ಹೊರಗಡೆ ಅವರೆಲ್ಲ ಇದು ಮಾಡಿಕೊಂಡು ಮತ್ತೆ ಯುದ್ಧ ಒಂದಲ್ಲ. ಅವಾಗ ಲೆಟರ್ ಅಲ್ಲ ಒಳಗೆ ಕೊಡೋದು ಗೇಟಲ್ಲಿ, ನಮಗೆ ಒಂದೇ ರಾಜರಾಮನಿಗೆ ಕೊಡಬೇಕು, ಇಲ್ಲ ಯುದ್ಧಕ್ಕೆ ನೀವು ರೆಡಿ ಆಗ್ಬೇಕಂತ. ತಿಮ್ಮಣ್ಣ ಆದ್ರೆ ಒಂದು ಇದು ಮಾಡ್ಕೊಂಡು ಒಂದು ಸಂಚು ಮಾಡಿ ಒಂದು ಲೆಟರ್ ಬರುತ್ತೆ. ಸಂಚು ಅದು ನಿಜವಾಗದು ಇಲ್ಲ, ಸಂಚು ಅವ್ರದ್ದು ಯುದ್ಧನೇ ಹಾಗೆ. ಹೌದು ಹಾಗೆ ಬರೀತಾರೆ. ಆಯಿತು, ನಾವು ನಿಮ್ಮ ಒಪ್ಪಂದಕ್ಕೆ ರೆಡಿ ಇದ್ದೇವೆ. ಅದು ಯಾವ ರೀತಿ ಅಂದರೆ
ನಾವು ಗೌರವ ಕೊಡೋದು ಯಾರು ನಿರಸ್ತ್ರಧಾರಿಗಳಾಗಿ ಬರ್ತಾರೆ ಅವ್ರಿಗೆ ಮಾತ್ರ ಗೌರವ ಕೊಡ್ತೇವೆ ನಾವು. ಅಸ್ತ್ರ ಆದರೆ ನಾವು ಹಿಂದೆ ಬರೋದು, ನಾವು ಯುದ್ಧಕ್ಕೆ ರೆಡಿ. ಇವನೇನು ಮಾಡ್ತಾನೆ, ಆಯಿತು ನಿರಸ್ತ್ರಧಾರಿ ತಾನು ಬರ್ತೀನಿ ಅಂತ ಹೋಗ್ತಾನೆ. ಈಗ ತಿಮ್ಮಣ್ಣಾಗ್ರು ಏನು ಮಾತು ಕೊಟ್ಟಿದ್ದಾರೆ, ನಾವು ಅಸ್ತ್ರದ ಹಿಡುವುದಿಲ್ಲ, ನೀವು ಹಿಡುತ್ತಿಲ್ಲ, ನಾವು ಹಿಡಿಲಿಕ್ಕಿಲ್ಲ ನೀವು ಹಿಡಿಲಿಲ್ಲ, ನಿರಸ್ತ್ರಧಾರಿಗಳು ಆಯ್ತಂತ ಕೋಟೆ ಒಳಗೆ, ಕೋಟೆಯಲ್ಲಿ 7 ಸುತ್ತು 3 ಸುತ್ತು ನಿಮಗೆಲ್ಲ ಗೊತ್ತಲ್ಲ, ಕೋಟೆಯಲ್ಲಿ ಬೇರೆ ಬೇರೆ ಸುತ್ತು ಒಳಗೆ ಸುತ್ತು. ಆವಾಗಲೇ ತಿಮ್ಮಣ್ಣ ನಾಯಕನು ಬೆಳಗಿನ ಜಾವ ಅಂದರೆ ಅದೇನು ಹೇಳ್ತಾ ಮೊದಲ ಜಾವ ಅಂತ ಏನು ಹೇಳ್ತಾರೆ, ಹಾಂ, ಅಲ್ಲಿಗೆ ಅವನೊಂದು ಯುದ್ಧದ ಒಂದು ಟೈಮಿಂಗ್, ಇಂಥ ಟೈಮಿಂಗ್ ಆಯ್ತಂದು ಇವರೆಲ್ಲ ಒಳಗೆ ಬರ್ತಾರೆ. ಅದು ಮತ್ಕೊಂಡೆಲ್ಲ ಭಾಳ ವಾದ್ಯಗಿದ್ದ ತಗೊಂಡು ಹೋಗ್ತಾರೆ. ಈಗ ಗೆಸ್ಟ್ ಅಲ್ವಾ, ತಗೊಂಡು ಹೋಗ್ತಾರೆ. ತಿಮ್ಮಣ್ಣಾಗ್ರು ಏನು ಮಾಡ್ತಾರೆ ಕೇಳಿದ್ರೆ, ತನ್ನ ಊರಲ್ಲಿರುವ ಈಗೆಲ್ಲ ಹೇಳ್ತಾರಲ್ಲ ಪಂಜಿನ ಮೆರವಣಿಗೆ ಅಂತ ಜನ ಹೇಳ್ತಾರೆ, ಇದು ಆವಾಗ ಹುಟ್ಟಿದ್ದು, ಈಗ ಹುಟ್ಟಿದ್ದಲ್ಲ ಅದು. ತಿಮ್ಮಣ್ಣಾಗಿ ಏನು ಮಾಡ್ತಾರೆ, ತನ್ನ ಊರಲ್ಲಿ ಇರುವಂಥ ಎಲ್ಲ ಹಸುಗಳಿಗೆ ಕೋಡಿಗೆ ಪಂಜಿ ಕಟ್ಟಿರ್ತಾರೆ. ಮೊದಲೇ ಅದೇ ಪಿಕ್ಚರ್ ಮೊದಲೇ ಕಟ್ಟಿರ್ತಾರೆ ಅವರು. ಯಾವಾಗ 3ನೇ ಸುತ್ತನ್ನು ಕಟ್ಟಿ ಒಳಗಡೆ ಹೋಗ್ತಾರೆ ಅಲ್ಲಿಗೆ ಗೋಗಳನ್ನು ಓಡಿಸ್ತಾರೆ. ಇವ್ರು ಏನು ತಿಳ್ಕೊಂಡ್ರೆ ಸೈನ್ಯ ಬಂತು ತಮ್ಮ ಮೇಲೆ ಅಂತ ಬಿದ್ದೋ ಎದ್ದೋ ಮಾಡಿ ಹೋಗಿ ಅವರವರೇ ಸಾಯ್ತಾರೆ. ಆಯ್ತಾ, ಆಮೇಲೆ ಅಜ್ಮತ್ ಖಾನ್ ಸಾಯ್ತಾರೆ. ಆಯ್ತಾ, ಇದು ಶಿವಾಜಿ ಮಹಾರಾಜನಿಗೆ ಕೊಟ್ಟಂತ ಭಿಕ್ಷೆ. ಅದೆಲ್ಲೂ ತೋರಿಸಿದ್ದೀನಿ. ಇನ್ನು ಪ್ರಶ್ನೆ ಮಾಡೋದೇನು ಕೇಳಿದ್ರೆ, ಈ ಆಂಜನೇಯ ಇಲ್ಲಿ ಯಾಕೆ ಬಂದಂತ ನಿಮಗೊಂದು ಪ್ರಶ್ನೆ ಬರ್ಬೋದು. ಬಗೆವಡ್ಡಿಯಲ್ಲಿ ಯಾಕೆ ಈ ಆಂಜನೇಯ ಇದ್ದಾರೆ? ನಮ್ಮ ಕುಟುಂಬ ಪದ್ಧತಿಯನ್ನು ಕೇಳಿದ್ರೆ, ನಾವು ಯುದ್ಧ ಪರಂಪರೆಯವರು, ಅದು ಸೈನಿಕ ಪರಂಪರೆಯವರು, ನಾವು ರಾತ್ರಿ ಎಲ್ಲಿ ಆಹ್ವಾನ ಅಂತ ಹೋಗ್ತಾ ಇರೋದು. ಆದರೆ ನಮ್ಮ ದೇವರು ಬೇಕಲ್ಲ ನಿತ್ಯ ಪೂಜೆ ಮಾಡೋದು, ನಮ್ಮ ಸಿಸ್ಟಮೇ ಆಗಿತ್ತು. ಈಗ ನಮ್ಮ ಪೂರ್ವಜರದು ಈ ವಿಗ್ರಹ ಚಿತ್ತೂರಿನಿಂದ ಬಂದಂಥ ವಿಗ್ರಹ ಇದು, ಮೂಲ ವಿಗ್ರಹ. ಇದು ಮೂಲ ವಿಗ್ರಹ, ನಾವೇನು ಮಾಡೋದಲ್ಲ, ಮೂಲ ವಿಗ್ರಹ. ಇದು ಚಿತ್ತೂರಿನಿಂದ ಬಂದದ್ದು, ಹೆಚ್ಚು ಕಡಿಮೆ 14ನೇ ಶತಮಾನ. ಅಲ್ಲಿಂದ ಬರುವಾಗ ಇವ್ರದ್ದು ಹೇಗಿತ್ತು ಕೇಳಿದ್ರೆ, ಎಲ್ಲಿ ಹೋಗೋದಿದ್ರು ಕೂಡ ಈ ವಿಗ್ರಹ ತಗೊಂಡು. ಈ ಉದಾಹರಣೆಗೆ ಈ ಕೋಟೆಗೆ ಎಷ್ಟು ವರ್ಷ ಇದ್ರೆ ಇತ್ತು. ಇಲ್ಲಿಂದ ಮತ್ತೆ ಮುಂದೆ ಹೋಗ್ಬೇಕಂದ್ರೆ ಇಲ್ಲೊಂದು ಸಣ್ಣ ಇಲ್ಲೊಂದು ಸಣ್ಣ ವಿಗ್ರಹ ಸ್ಥಾಪನೆ ಮಾಡಿ ಅದನ್ನು ತೆಗಿಬೇಕಲ್ಲ. ಈ ಟೆಂಟ್ ಅಲ್ಲಲ್ಲ, ಒಂದೇನು ಇಡಬೇಕಲ್ಲ. ಇದನ್ನು ಇವ್ರೇನು ಮಾಡಿದ್ರು, ಅಲ್ಲಿಂದ ಬರ್ತಾ ಎಲ್ಲೆಲ್ಲಿ ಹೋದ್ರು, ಅರಕಾಡಿ, ಬೇಕಲ್ಲಿಂದ ಅರಕಾಡಿ ಬರ್ತಾರೆ, ಅರಕಾಡಿಂದ ಇಲ್ಲಿ ಬರ್ತಾರೆ. ಇಲ್ಲಿಂದ ನೀವು ಕೇಳ್ಬೋದು, ಇದನ್ನು ಕೆಳಗೆ ಯಾಕೆ ತಗೊಂಡು ಹೋಗಲಿಲ್ಲ ಅಂತ. ಅದಕ್ಕೆ ಕತೆ ರಾಜಾಶ್ರಯ ಮುಗಿತಲ್ವ. ಆವಾಗ ತಿಮ್ಮಣ್ಣನಾಯಕರು ಭಟ್ಕಳ ಮತ್ತು ಇದೆರಡು ನೋಡ್ತಾ ಇರುವಾಗ ಭಟ್ಕಳದಲ್ಲಿ ಮಹಾಮಾರಿ ಬರುತ್ತೆ. ಮಹಾಮಾರಿ ಬಂದಾಗ ನಾವೇನು ಮಾಡೋದು, ಅದಕ್ಕೆ ರಕ್ಷಣೆ ಮಾಡ್ಲಿಕ್ಕಂತ ಇರ್ತಾರೆ. ಈಗ ನಮ್ಮ ತಂತ್ರಿಗಳು ಅವ್ರದ್ದು ಕೇಳ್ತೀವಿ, ಅವರೊಂದು ಇದು ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ಇದು ಎಂಥದ್ದು ಮಾಡಲಿಕ್ಕಲ್ಲ, ಆಂಜನೇಯನ ಅಷ್ಟದಿಕ್ಕನ ಸೃಷ್ಟಿ ಮಾಡಿದರೆ ಮಾತ್ರ ಈ ಭಟ್ಕಳ ಕಾಪಾಡ್ಬೋದು ಅಂತ ಬರುತ್ತೆ. ಆಯ್ತಪ್ಪ, ತಿಮ್ಮಣ್ಣಗಳು ಆಯ್ತು, ಪುರೋಹಿತರ ಮೇಲೆ ಆಗಲಿಲ್ಲ, ಅಷ್ಟದಿಕ್ಕಿನಲ್ಲಿ ಮಾಡ್ತಾರೆ. ಇನ್ನು ನೀವು ಮೊನ್ನೆ ಅಲ್ಲೊಂದು ನಮ್ಮ ಆ್ಯಕ್ಚುಲಿ ತಿಮ್ಮಣ್ಣ ನಾಯಕರು ಆ ಒಂದು ಅದೇ ಮೇನ್ ಇದರಿಂದ ಅವ್ರು ಏನು ಅವ್ರದ್ದು ಆಸೆ ಇತ್ತು, ಅಲ್ಲಿ ರಥೋತ್ಸವ ಮಾಡ್ಬೇಕಂತ ಇರುತ್ತೆ. ಅಲ್ಲಿ ಮುಂದಿನ ದಿನಗಳ ತನಕ ರಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಉದ್ದೇಶದಿಂದ ನಿಲ್ಲಿಸ್ರು. ನಿಲ್ಲಿಸಿದ ಮೇಲೆ ಕೇಳ್ಬೋದು, ಅಲ್ಲೇ ಯಾಕೆ ರಥ ಮಾಡೋದು ಅಂತ. ಆ ವಿಗ್ರಹ ಸ್ಥಾಪನೆ ವಿಗ್ರಹ ಅಲ್ಲ, ಭಟ್ಕಳ ಚನ್ನಪಟ್ಟಣ ವಿಗ್ರಹ ಇದೆ, ಅದು ಯಾರು ಸ್ಥಾಪನೆ ಮಾಡಿರೋದಲ್ಲ, ಅದು ಕೆತ್ತಸ್ಕೊಂಡು ಮಾಡೋದಲ್ಲ. ಅದು ಅಲ್ಲೇ ಇರುವಂಥ ವಿಗ್ರಹ. ಆ ವಿಗ್ರಹ ಬಾವಿ ದಂಡೆ ಮೇಲೆ ದಂಡಿಗೆ ಅಂತ ಹೇಳ್ತೀವಿ ಗೊತ್ತಾ, ನೀರಳಿಲಿಕ್ಕೆ. ಅದು ಉಲ್ಟಾಗಿತ್ತು. ನಮ್ಮ ಈಗ ಚನ್ನಪಟ್ಟಣ ದೇವಸ್ಥಾನ ಏನಿದೆ, ಅದು ಈ ಸನ್ಯಾಸಿಗಳು ಅಲ್ಲೇ ಬಂದು ಕೂತ್ಕೊಳ್ಳೋದು, ಅಲ್ಲೇ ಧ್ಯಾನ, ಇಂಥ ಜಾಗ. ಅಲ್ಲಿ ಏನಾಗುತ್ತೆ, ಸನ್ಯಾಸಿ ನೀರು ಸೇಯುವಾಗ ಬಾವಿಯಲ್ಲಿ ಕೊಡ ಬೀಳುತ್ತೆ. ಆವಾಗ ಸನ್ಯಾಸಿ ಕೆಳಗಿಳಿತಾರೆ, ಕೊಡ ತರುವಾಗ. ತಗೊಂಡು ಬರುವಾಗ ಮೇಲೆ ನೋಡ್ಲೇಬೇಕಲ್ಲ ಮನುಷ್ಯ. ಇದೆ ಉಬ್ಬು ಶಿಲ್ಪ ಇದೆ, ಉಬ್ಬು ಶಿಲ್ಪ ಏನಂತ ಗೊತ್ತಿಲ್ಲ ಅವರಿಗೆ. ಮತ್ತೆ ನೋಡಿದಾಗ ಆಂಜನೇಯ, ಅಲ್ಲಿಗೆ ಮೆಸೇಜ್ ಎಲ್ಲ ಹೋಗಿತ್ತು. ಮತ್ತೆ ಪುರೋಹಿತರು ಇಲ್ಲೇ ಸ್ಥಾಪನೆ ಆಗಬೇಕು ಅಂತ ಇದೆ. ಹಾಗಾದ್ರೆ ಅದಕ್ಕೆ ಜಾಗ ಬೇಕಲ್ವ, ರಾಜರ ಜಾಗ ಅಲ್ಲ ಅದು. ರಾಮಪ್ರಭು ವಿಠಲ್ ಅಂತ ನಿಮ್ಗೆ ಗೊತ್ತು, ಅವ್ರ ಜಾಗ, ವ್ಯಾಪಾರಿಗಳ ಜಾಗ. ಮತ್ತೆ ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರಿಗೆ ಕೊಡ್ತಾರೆ. ಇದು ಒಂದು. ಹಾಗಾಗಿ ಭಟ್ಕಳ ಆಂಜನೇಯ ಏನು 9 ಆಂಜನೇಯನಿಗೆ ಮೂಲ ಆಂಜನೇಯ ಇದೆ. ನಾವು ಹೇಳೋದು ಏನಾಗುತ್ತೆ, ಇವ್ರ ಮನೆ ಆಂಜನೇಯ ಅದಕ್ಕೆ ಇವ್ರು ಹೇಳ್ಬೋದು ಅಂತ ತಿಳ್ಕೊಳ್ಬೋದು. ಬಟ್ ಸುಮ್ಮನೆ ಹೇಳೋದಿಲ್ಲ, ನಾವು ಇರೋದ್ರಿಂದ ಹೇಳ್ತಾ ಇದ್ದೀವಿ. ಇದಿಷ್ಟು ಸಂಕ್ಷಿಪ್ತ ಮಾಹಿತಿ, ನಾನು ಮತ್ತೆ ಜಾಸ್ತಿ ಹೇಳ್ತೀನಿ. ಇನ್ನು ನಿಮಗೀಗ ಈ ದೇವಸ್ಥಾನ ಪುನರ್ ನಿರ್ಮಾಣ, ಅಲ್ಲಿಗೆ ಏನಾಯಿತು, ಈ ದೇವಸ್ಥಾನ ನಶಿಸಿ ಹೋಗಿತ್ತು. ಇಲ್ಲಿ ಏನಿರಲಿಲ್ಲ, ಖಾಲಿ ಚಿರೆಕಲ್ಲು ಗೋಡೆ ಅಂತ, ನಮ್ಮ ಕಡೆ ಕೆಂಪು ಕಲ್ಲು ಅಂತ ಏನು ಹೇಳ್ತೀವಿ, ಕೆಂಪು ಕಲ್ಲು ಗೋಡೆ ಇತ್ತು. ಅದು ಅರ್ಧಂಬರ್ಧ, ಲೆಟರ್ ಸ್ಟೋನ್ ಅರ್ಧಂಬರ್ಧ ಇತ್ತು. ಆ ಮೂಲೆಯಲ್ಲಿ, ಗರ್ಭಗುಡಿ ಆ ಮೂಲೆಯಲ್ಲಿ ಒಂದು ಮರ ಇತ್ತು. ಆ ಮರನೇ ಇದಕ್ಕೆ ಆಶ್ರಯವಾಗಿ ಎಷ್ಟು ವರ್ಷದಿಂದ ಅದು ಆಶ್ರಯ ನನ್ಗೆ ಗೊತ್ತಿಲ್ಲ. ಮೇಲ್ಗಡೆ ಮನೆಗಳಿದೆಯಾ ಇಲ್ಲಿ? ಇಲ್ಲಿಂದ ಈ ಕಡೆ ನಿಮ್ಗೆ ಹೋದ್ರೆ 2 ಕಿಲೋಮೀಟರ್ ಮನೆ ಸಿಗುತ್ತೆ. ಈ ಕಡೆ ಹೋದ್ರೆ ನೀವು ನೋಡಿದ್ರಿ ಮತ್ತೆ ಹೇಳಿದ್ರೆ ಇಲ್ಲಿ ಒಂಥರ ಭೌಗೋಳಿಕ ವಿಸ್ಮಯ ಅಂತ ಹೇಳಿದ್ರೆ ಹೌದು.
ಒಂದ್ ಕಡೆಯಿಂದ ಬರುವಾಗ 50 ಕಿಲೋಮೀಟರ್ ಆಗುತ್ತೆ ಗೋಗಾರ್ ರೂಟಲ್ಲಿ ಬರುವಾಗ. ಅದೇ ನಮ್ಗೆ ಈ ಕಡೆಯಿಂದ ಕೆಳಗಡೆಯಿಂದ ಬಂದ್ರೆ ಭಟ್ಕಳ ಕಡೆಯಿಂದ ಹಾಡೋಳಿ ಕಡೆಯಿಂದ ಬಂದ್ರೆ 23 ಕಿಲೋಮೀಟರ್ ಆಗುತ್ತೆ. ಹಾಡೋಳಿಯಿಂದ ಕೇವಲ ಒಂದು 6 ಕಿಲೋಮೀಟರ್. ಹೌದು 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 ಅಂದ್ರೆ ಒಂಥರ ಘಾಟಿ ಸ್ಕಿಪ್ ಆದಂಗೆ. ಹೌದು, ಆ ಥರ ಇರುತ್ತೆ. ಹಾಗಾಗಿ ಇನ್ನೊಂದೇನಂದ್ರೆ ಇದು ನಿಮಗೆ ಗೊತ್ತು ಕಾಣಿ ಕ್ಷೇತ್ರ, ಇಲ್ಲಿ ಏನಾದರೂ ಹರಕೆ ಇಟ್ಕೊಂಡ್ರೆ 100% ಸತ್ಯ, ಮತ್ತೆ ಫೇಲ್ ಆಗೋ ಪ್ರಶ್ನೆ ಇಲ್ಲ. ಸ್ನೇಹಿತರೆ, ಈಗ ಇಲ್ಲಿಯ ಸುತ್ತಮುತ್ತ ಅನೇಕ ಐತಿಹಾಸಿಕ ದೈವಸ್ಥಾನಗಳು ಇದೆ. ಸೊ ಅದರಲ್ಲಿ ಇದು ಕೂಡ ಒಂದು ಮಾಣಿಭದ್ರ ಕ್ಷೇತ್ರಪಾಲ ಅಂತ, ಇವರು ಕೂಡ ಒಬ್ಬ ಜಟ್ಟಿಗೆ ಆಗಿನ ಕಾಲಕ್ಕೆ. ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ಜೊತೆ ಇಲ್ಲಿಯ ಸ್ಥಳೀಯರಾದ ಪಾರ್ಶ್ವನಾಥ ಜೈನ್ ಅಂತ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನೀವು ಇಲ್ಲಿ ಸ್ಥಳೀಯರು? ಯಾವ್ದು ಇಲ್ಲಿ ಸ್ಥಳೀಯರು, ತುಂಬಾ ವರ್ಷ, ಎಷ್ಟು ವರ್ಷದಿಂದ ನಾವು ಇಲ್ಲಿ ಇದೀವಿ. ನಮ್ಗೆ ಹೌದು ಗೊತ್ತಿಲ್ಲ. ಹೌದು ಹೌದು. ಹೌದು. ಈ ಜಾಗ ಎಲ್ಲ ನಿಮ್ಗೆ ಪರಿಚಿತ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಅಲ್ಲ. ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡೋದು ಅಂತಂದ್ರೆ, ಇದು ತುಂಬಾ ಹಿಂದೆಲ್ಲ ತುಂಬಾ ಅಂದ್ರೆ ಈ ಮಾಣಿಭದ್ರ ಮತ್ತೆ ಇದು ಕೆಳಗಡೆ ನೇತ್ರಾಣಿ ಜಟ್ಕ ನೇರ ಸಂಬಂಧ ಇದೆ ಅಂತ ಹೇಳ್ತಾರೆ. ಇಲ್ಲಿ ಅತಿ ಹೆಚ್ಚಾಗಿ ಎಲ್ಲಾ ಭಕ್ತರು ಬರ್ತಾರೆ, ಎಲ್ಲರೂ ಬರ್ತಾರೆ. ಹೌದು, ಇಲ್ಲಿ ಘಟ್ಟದ ಕೆಳಗಿಂದನೂ ಭಕ್ತರು ಬರ್ತಾ ಇದ್ದಾರೆ. ಪೂಜೆ ಈ ಕಡೆ ಕಾರ್ಗಲ್ಲಿಂದ ಬರ್ತಾರೆ. ಅಂದ್ರೆ ಇಲ್ಲಿ ಇದು ಈ ಜಟ್ಕಗೆ ಹಿಂದೆ ಹುಯಿಲ್ ಕೊಡ್ತಿದ್ರಂತೆ. ಅಷ್ಟು ಶಕ್ತಿ, ಅಷ್ಟು ಶಕ್ತಿ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೂ ದುಡ್ಡು ಕೊಡೋದು ಮತ್ತೊಂದು ಮುಗ್ದೊಂದು ಇದು ನೋಡೋದು, ಹೊಗೆ ಹೊಡಿ ಹೋಗ್ತೀನಿ ಅಂತ ಹೇಳಿದ್ರೆ ಅಷ್ಟು ಹೆದರ್ತಿದ್ರು. ಹೊಗೆ ಹೊಡಿ ಹೋಗ್ತೀನಿ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆಲ್ಲ ಮಳೆ ಆಗತ್ತೆ ಅಂತ ಹೇಳಿದ್ರೆ ಆ ಮಳೆಗೆ ಕಾಯಿ ಹಾಕಿ ಮಳೆ 1 ಗಂಟೆ ಮಟ್ಟಿಗೆ ಆದ್ರೂ ಕೂಡ ತಮ್ಮ ಹೆಸರಂತ? ತಮ್ಮಯ್ಯ ಅಂತ. ತಮ್ಮಯ್ಯ ಅಂತ. ನೀವು ಇಲ್ಲಿಯವರ? ನಾವು ಇಲ್ಲಿ ಅಷ್ಟು ಶಕ್ತಿ ಇರುವಂತ ಒಂದು ದೈವ. ಹೌದು. ಈ ನಾಟಿ ಮಾಡಗೂ ಅಷ್ಟೇ, ನಾವು ಮಳೆ ಆಗುತ್ತೆ, ಇವತ್ತು ಮಳೆ ಜೋರ್ ಮಳೆ ಆಗ್ತಿದೆ, ಒಂದು ಹರಕೆ ಮಾಡಿ ಒಂದು ಕಾಯಿ ತೆಗೆದು ಇಟ್ಬಿಟ್ರೆ 1 ಗಂಟೆ ಮಟ್ಟಿಗೆ ಮಳೆ ನಿಲ್ಲುವಂತ ಇದು ಕೆಲಸ ಮಾಡೋಕೆಲ್ಲ ತುಂಬಾ ಈಸಿ ಆಗ್ತದೆ ಅಲ್ವಾ? ನಿಮ್ಗೆ ನೇತ್ರಾಣಿ ಜಟ್ಕ ಅಂತ ನಿಮ್ಗೆ ಗೊತ್ತು, ನಿಮ್ಮ ಪಕ್ಕದಲ್ಲಿ ಜಟ್ಕ. ಅದಕ್ಕೆ ಹೊಗೆಹೊಟ್ಟಿಗೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಅದು ನಿಮ್ಗೆ ಹೇಳೇ ಬಿಡ್ತೀನಿ. ಇಲ್ಲಿ ಮಾಣಿಭದ್ರ ಅಂತ ಜಟ್ಕ ಇದ್ದಾನೆ, ಅಲ್ಲಿ ವೀರಪ್ಪ. ಈ ಜಟ್ಟಿಗೆ ಅಂತ ಹೇಳಿದ್ರೆ ಆಯಕಟ್ಟಿ ಜಾಗದಲ್ಲಿ ಕಾವಲು ಕಾಯೋರು ಪಕ್ಕ. ಅದು ಮತ್ತೆ ಯುದ್ಧದಲ್ಲಿ ಡೆತ್ ಆಗೋದು ದೈವ ರೂಪ. ಹೌದು. ಈ ದೈವ ರೂಪ ಯಾಕೆ ಕೇಳಿದ್ರೆ, ನಮ್ಮ ಕರಾವಳಿ ಭಾಗದಲ್ಲಿ ನಾವು ಜಾಸ್ತಿ ದೈವ ಭಕ್ತರು. ಈ ಮೂರ್ತಿ ಪೂಜೆಗಿಂತ ನಾವು ಗೊಂಬೆ ಪೂಜೆ, ಮರದ ಗೊಂಬೆ ಪೂಜೆ, ಅದು ದೈವಗಳು. ಅಂದ್ರೆ ಮನುಷ್ಯನೇ ಅವನನ್ನ ನಾವು ದೇವರಂತ ನಂಬ್ಕೊಂಡು ಪೂಜೆ ಮಾಡೋದು. ಇಲ್ಲಿ ಮಾಣಿಭದ್ರ ಇದೆ. ಈಗ ಇಲ್ಲಿರುವಂತ ಎಲ್ಲ ಶಕ್ತಿ ನಿಮ್ಗೆ ಇಲ್ಲೂ ಇದೆ. ಇಲ್ಲಿ ಕುದುರೆಬೀರ ಕ್ಷೇತ್ರದಲ್ಲಿ ಅಲ್ಲೂ ಇದೆ. ಅದೇ ಇಲ್ಲಿಂದ ಹೋದವರು ನಾವೆಲ್ಲ. ಆಮೇಲೆ ಈ ಮಾಣಿಭದ್ರ ಮತ್ತೆ ಅದು ನಮ್ಮ ವೀರಭದ್ರ ಏನು ಅಲ್ಲಿರುವಂಥದ್ದು ನೇತ್ರಾಣಿ ಯಾಕೆ ಸಂಬಂಧ ಅಂತ ಒಂದು ಸಣ್ಣ ಹೇಳ್ತೀನಿ. ಇದು ಒಪ್ಪಂದವೋ ಏನೋ ನನಗೆ ಗೊತ್ತಿಲ್ಲ. ಆ ಕಡೆಯಿಂದ ಇವರು ನಮ್ಮ ಮರಾಠರು ಇದು ಮಾಡ್ತಾರೆ, ಏನು ಮಾಡ್ತಾರೆ, ನಮ್ಮ ಮೇಲೆ ದಾಳಿ ಮಾಡ್ತಾರೆ. ಅದೇ ಸಮಯದಲ್ಲಿ ಇಲ್ಲಿಂದ ಕೂಡ ಇವ್ರು ಮಾಡ್ತಾರೆ, ಆದಿಲ್ ಶಾಹಿಗಳು. ಹಾಗಾದ್ರೆ ಒಂದೇ ದಿವಸ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಇದು ಒಳ ಒಪ್ಪಂದ. ಆವಾಗ ಏನಾಗುತ್ತೆ, ಆ ಯುದ್ಧದಲ್ಲಿ ಅಲ್ಲಿ ವೀರಭದ್ರ ಡೆತ್ ಆಗುತ್ತೆ, ಇಲ್ಲಿ ಮಾಣಿಭದ್ರ ಡೆತ್ ಆಗುತ್ತೆ, ಸಾಯ್ತಾರೆ. ಹಾಗಾಗಿ ಅವರ ಇದಕ್ಕೆ ನಾವು ಇಲ್ಲಿ ಮಾಣಿಭದ್ರ ಅಂತ ಪೂಜೆ ಮಾಡ್ತಿದ್ದೀವಿ, ಅಲ್ಲಿ ವೀರಭದ್ರ ಅಂತ. ಅಲ್ಲಿ ಬಗ್ಗೆ ನಿಮ್ಗೆ ಹೇಳೋದು ಬೇಡ, ನಿಮ್ಗೆ ಗೊತ್ತಿರೋ ನಿಮ್ಮ ಏರಿಯಾದು ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿರೋ. ಅಲ್ಲೂ ಕೂಡ ಕುದುರೆ ಬೀರಪ್ಪ ಇದ್ದಾನೆ, ಎಲ್ಲಿ ನೇತ್ರಾಣಿಯಲ್ಲಿ. ಇದು ಸಣ್ಣ ಕೋಟೆ ಅಲ್ಲ, 800 ಎಕರೆಯಲ್ಲಿ ಇದೆ, ಒಂದೇ RTC ಪಾಪಣ್ಣ. ಈ ಕೋಟೆ ಹಿಂಗೆ ಹೋಗಿ ನಿಮ್ಮ ಇದಕ್ಕೆ ಸೇರುತ್ತೆ, ಹಾಡೋಳ್ಳಿ ಸೇರು, ಗೊತ್ತಲ್ವಾ? ಇಲ್ಲಿ ಮೇನ್ ರೋಡ್ ಎಷ್ಟು ದೂರ ಆಗ್ತದೆ ಸರ್? ಮೇನ್ ರೋಡ್ 2 ಕಿಲೋಮೀಟರ್. 2 ಕಿಲೋಮೀಟರ್ ಆಗ್ತದೆ. ಅಲ್ಲೆಲ್ಲ ಮನೆಗಳಿದೆ, ಬಟ್ ಈ ಜಾಗದಲ್ಲಿ ಮಾತ್ರ ಮನೆಗಳಿಲ್ಲ. ಈ ಜಾಗದಲ್ಲಿ ಮನೆ. ಹೊಗೆವಡ್ಡಿ ಅಂತ ಹೆಸರು ಬರೋ ಕಾರಣ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ತಂದೆ ಅಜ್ಜ ಮತ್ತೆ ಎಲ್ಲ ಹಿರಿಯರೆಲ್ಲ ಹೇಳೋ ಪ್ರಕಾರದಲ್ಲಿ ಇಲ್ಲಿ ಏನೋ ಯುದ್ಧ ನಡೀತಿತ್ತಂತೆ. ಯುದ್ಧ ನಡೆದಾಗ ದಂಡೆತ್ತಿ ಬರ್ತಾರೆ ಅಂತ ಹೇಳ್ತಾರಲ್ಲ, ಘಟ್ಟ ಮೇಲೆ ಸೇನೆ ಬಂದಾಗ ಯಾರು ಅವರವರೇ ಕರ್ಕೊಂಡು ಈ ಹೊಗೆ ತುಂಬಿ ಆ ಸೈನಿಕರೆಲ್ಲ ವಾಪಸ್. ಹೌದು, ಇಲ್ಲಿ ಯುದ್ಧ ಆಗಿದ್ದಕ್ಕೆ ಖಡ್ಗಗಳು ಮತ್ತೆ ಅನೇಕ ಫಿರಂಗಿಗಳು ಈ ಕಾಡಲ್ಲಿ ಸಿಕ್ಕಿದ ಅವೆಲ್ಲ ಅಲ್ಲಿ ಕೆಲವು ನಮ್ಮ ಜಟ್ಕಮಂದಲ್ಲಿ ಇದೆ. ಹೌದಾ? ಇವಾಗ್ಲೂ ಇದೆ ಖಡ್ಗ ಇದೆ. ವರ್ಷಕ್ಕೊಂದ್ಸರಿ ಆ ಖಡ್ಗಗಳನ್ನ ಪೂಜೆ ವರ್ಷ ತೆಗೆದು ಪೂಜೆ ಮಾಡ್ತಾರೆ. ಮತ್ತೆ ಈಗಲೂ ಕೂಡ ಇಲ್ಲಿ ಸಂಜೆ ಆದ ತಕ್ಷಣ ಪೂರ್ತಿಯಾಗಿ ಫಾಗ್ ಇರುತ್ತೆ. ಹೌದು ರಾತ್ರಿ ಜಾತ್ರೆಯಲ್ಲಿ 1 ಗಂಟೆ ರಾತ್ರಿಗೆ ತುಂಬಾ ಮಂಚು ತುಂಬಿಬಿಡುತ್ತೆ. ಮಳೆಗಾಲದಲ್ಲಿ ಬೇರೆ ತರ ಫ್ಲಾಗ್, ಅಂದ್ರೆ ಇಲ್ಲಿಂದ ಅಷ್ಟು ದೂರ ಕಾಣಿಸಲ್ಲ ಮಳೆಗಾಲದಲ್ಲಿ.
ನೀವು ಸಂಜೆ ಆಗಿದ್ರೆ ತುಂಬಾ ಸಂಜೆ ಆಗಿದ್ರೆ ಇನ್ನೂ ಮಜಾ ಆಗ್ತದೆ. ತುಂಬಾ ಜನ ಸೇರ್ತಾರೆ ಸಂಜೆ. ಕೆಲಸ ಮಾಡಿ ಸರ್, ಮಧ್ಯಾಹ್ನ ಇನ್ನೊಂದು ರೌಂಡ್ ಬರ್ಲಿಕ್ಕೇನು ಮಧ್ಯಾಹ್ನದ ಊಟದ್ದೆಲ್ಲ ವಿಡಿಯೋಸ್ ಹೌದು ಮಾಡ್ತಾರೆ. ಸಂಜೆ ಹೆಚ್ಚು ಕಡಿಮೆ 1,500 ಜನ ಮೇಲೆ ಆಗ್ತಾರೆ ಅಲ್ವಾ? ಈ ರಾತ್ರಿ ಬಂದ್ರೆ ಇನ್ನೂ ಚೆನ್ನಾಗಿರ್ತದೆ. ಯಕ್ಷಗಾನ ಇಟ್ಟಿಲ್ಲ, ಯಕ್ಷಗಾನ ಇಲ್ಲ. ವರ್ಷ ಯಕ್ಷಗಾನ ಇರ್ತಿತ್ತು. ಹೌದಾ? ಈ ವರ್ಷ ಯಕ್ಷಗಾನ ಇಟ್ಟಿಲ್ಲ. ಆ ಹೊತ್ತಲ್ಲೂ ಜನ ತುಂಬಾ ಬರ್ತಾರೆ. ಹೌದು. ಇವತ್ತು ಡ್ಯಾನ್ಸ್ ಮತ್ತೆ ಆರ್ಕೆಸ್ಟ್ರಾ ಎಲ್ಲ ಇದೆ. ಬೆಣ್ಣೆ ದೋಸೆ ಹತ್ರ ಬೆಣ್ಣೆ ದೋಸೆ ಹತ್ರ ಹೋಗಿ ಅದೊಂದು ವಿಶೇಷ ತಿಳ್ಕೊಬೋದು. ಅವರು ಎಲ್ಲ ವಿಕಲಚೇತನ. ಹೌದು, ಅದು ಅವರನ್ನು ಕರೆಸಿ ಮಾಡಿಸಿದ್ರಲ್ಲ, ಅವರೇ ಬಂದ್ ಮಾಡಿದ್ದಾರೆ. ಹೌದಾ? ಸ್ನೇಹಿತರೆ, ಇಲ್ಲಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಬೆಳಗಿನ ಟಿಫನ್ಗಲ್ವಾ, ಬೆಳಗಿನ ಟಿಫನ್ಗೆ ದಾವಣಗೆರೆ ಬೆಣ್ಣೆ ದೋಸೆ ಮಾಡಿಕೊಡ್ತಾರೆ. ಅದೊಂದು ಟೀಮ್ ಇದೆ ಇಲ್ಲಿ, ಅವರನ್ನು ಮಾತಾಡ್ಸೋಣ, ಯಾಕಂದರೆ ಅದು ತುಂಬ ವಿಶೇಷವಾಗಿದೆ. ಸರ್ ನಮಸ್ತೆ, ತಮ್ಮ ಹೆಸರು? ನಾಗೇಂದ್ರ. ನೀವು ಮೇನ್ ಯಾರು ಈ ದೋಸೆ ಕೌಂಟ್ರಲ್ಲಿ? ಒಟ್ಟು ಎಷ್ಟು ಜನ ಬಂದಿದ್ರಿ ಸರ್? ಬೆಳಿಗ್ಗೆಯಿಂದ ಪ್ರಾರಂಭ ಆಗುತ್ತಾ? ನಿನ್ನೆಯಿಂದ ಸ್ಟಾರ್ಟ್ ಆಗಿತ್ತು. ಒಟ್ಟು 3 ದಿನ ಇರುತ್ತಾ ಅಥವಾ 2 ದಿನಕ್ಕೆ ಎಂಡ್ ಆಗುತ್ತೆ ಅಲ್ವಾ? ಪ್ರತಿ ವರ್ಷ ನೀವು ಬರ್ತೀರಾ? ಇಲ್ಲ, ಇದೇ ಮೊದಲು. ಹೌದಾ? ನಾನು ಒಂದು ವಿಷಯ ಕೇಳಿದೆ, ಅಂದರೆ ಇಲ್ಲಿ ದೋಸೆ ಮಾಡೋರು ಎಲ್ಲರೂ ಕೂಡ ಸ್ವಲ್ಪ ಚಿಕ್ಕ ಮಟ್ಟಿಗೆ ಅಂಗವೈಕಲ್ಯ ಆ ಥರದ್ದು ಪ್ರಾಬ್ಲಮ್ ಇದೆ ಅಂತ. ಎಲ್ರಿಗೂ ಹೆಂಗೆ ಇದು, ಯಾವ ಥರ ಇದು? ಅಂದರೆ ನಾವು VRW MRW ಅಂತ ಹೇಳ್ಬಿಟ್ಟು ಸರ್ಕಾರ ನೇಮಕ ಮಾಡಿರೋದು. ಓಕೆ. ಗೌರವಧನ ಆಧಾರದ ಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ MRW ಅಂತ ಹೇಳ್ಬಿಟ್ಟು, ಹೌದಾ, ತಾಲೂಕ್ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಶೇರ್ ಮಾಡಿ ಸಂಗ್ರಹಿಸಿ ನಾವು ಆಂಜನೇಯ ಸ್ವಾಮಿ ಮೇಲೆ ನಾವು ಈಗ ಕಳೆದ 3 ವರ್ಷಗಳಿಂದ ಮಾತ್ರ ಇಲ್ಲಿ ಇದು 3ನೇ ವರ್ಷ ಬರ್ತಾರೆ. ಈಗ ನಿಮ್ದು ಸೇವಾರ್ಥವಾಗಿ ಮಾಡ್ತಾ ಇದ್ದಾರೆ. 1 ರೂಪಾಯಿ ತಗೊಳ್ಳಲ್ಲ ಯಾರು? ಓ ಮೈ ಗಾಡ್. ಎಲ್ಲ ಅವ್ರದ್ದೇ ಎಕ್ಸ್ಪೆಂಡಿಷನ್ ಎಲ್ಲ. ಹೌದಾ? ಎಲ್ಲ ನಾವು ಸಾಮಾನು ದಾವಣಗೆರೆಯಿಂದ ಇಲ್ಲಿವರೆಗೆ ಬಂದು ಎಲ್ಲ ಐಟಮ್ಗೆ ಬೇಕಾದ ಎಲ್ಲ ಐಟಮ್ಗಳನ್ನು ತಂದು ಮಾಡಿ ಭಕ್ತಾದಿಗಳು ಕೊಡ್ತೀರಿ ಸೇವೆ ರೂಪದಲ್ಲಿ. ತಮ್ಮ ಹೆಸರು? ಸುಧಾ ಅಂತ. ಈ ಟೀಮ್ ಒಳಗಡೆ ನೀವು ಇದ್ರಿ. ಅಮ್ಮ, ನಿಮ್ಮ ಹೆಸರು? ರತ್ನಮ್ಮ ಅಂತ. ಒಂದು ಕುಟುಂಬನಾ ಅಥವಾ? ಇಲ್ಲ, ನಮ್ಮ ತಾಯಿಯವರು. ಹೌದಾ? ಜಾತ್ರೆಗೋಸ್ಕರ ಕರ್ಕೊಂಡ್ಬಂದಿವಿ. ಹೌದಾ? ನಮ್ಮ ಇದ್ದಾರೆ ಈಗಿನ ತಾಲೂಕ್ ಪಂಚಾಯತ್ ಕೆಲಸ ಮಾಡ್ತಾ ಇದ್ರಿ ನೀವು? ಗ್ರಾಮ ಪಂಚಾಯತಿ ಏನು ಕೆಲಸ ಮಾಡ್ತಿದ್ರಿ ಅಲ್ಲಿ? ವಿಕಲಚೇತನ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ವಿ. ಸರ್ ನಮಸ್ತೆ. ಇಲ್ಲಿ ಅಡುಗೆ ಕಾರ್ಯ ಎಲ್ಲ ನಿಮ್ಮದೇ, ನಿಮ್ಮ ಉಸ್ತುವಾರಿಯಲ್ಲಿ ನಡೀತಾ ಇದೆ? ಹೌದು. ಪ್ರತಿ ವರ್ಷ ನೀವೇ ಮಾಡ್ತೀರಾ? ಪ್ರತಿ ವರ್ಷ ಅಂದರೆ ಈಗ ನಾವು ಇಲ್ಲಿ 9ನೇ ವರ್ಷದ್ದು ನಾವು ಮಾಡ್ತಾ ಇದ್ದೇವೆ. ಹಾಗಂತ ನಾವು ಇಲ್ಲಿ ಬಂದು 10 ವರ್ಷ ಆಯಿತು. 10 ವರ್ಷ ಈ ದೇವಸ್ಥಾನ ಕಟ್ಟಡ ಪ್ರಾರಂಭವಾದರಿಂದ ಅವತ್ತಿನ ನೀವು ನಾವು ಅಡುಗೆ ಮಾಡ್ತೀವಿ, ಅಡುಗೆ ಕಾರ್ಯ ಮಾಡ್ತೀವಿ. ತಮ್ಮ ಹೆಸರು? ಉದಯ್ ಕುಮಾರ್ ಜೈನ್ ಅಂತ. ಎಲ್ಲಿ ಅವರು ನೀವು? ಇಲ್ಲಿ ಸ್ಥಳೀಯ ಅಲ್ಲೇ ಒಂದು 10 ಕಿಲೋಮೀಟರ್ ದೂರದಲ್ಲಿ. ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ ಸರ್? ಈಗ ಅಲ್ಲಿ ರಾಮೇಶ್ವರ ದೇವಸ್ಥಾನ. ರಾಮೇಶ್ವರ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಂದ? ಪಾರ್ಶ್ವನಾಥ ಜೈನ ಟೆಂಪಲ್ ಒಂದು ಮತ್ತು ರಾಮೇಶ್ವರ ಅಲ್ವಾ? ಸ್ನೇಹಿತರೆ, ಈಗ ನಾನು ಸಿಗಂದೂರು ಮತ್ತು ಕೋಗಾರ್ ರೋಡಲ್ಲಿದ್ದೇನೆ. ಅಂದರೆ ನಾನು ಬಂದಿರೋದು ಭಟ್ಕಳ ಕಡೆಯಿಂದ, ಈ ಬಸವನಬಾಯಿ ಕಡೆಯಿಂದ ಬಂದಿರೋದು. ಆದರೆ ಈ ಒಂದು ರೋಡನ್ನು ಕೂಡ ಪರಿಚಯ ಮಾಡಿಸ್ತೀನಿ, ಯಾಕಂದರೆ ಇಲ್ಲಿಂದ ಸುತ್ತು ಬಂದರೆ ನಿಮಗೆ ಪೂರ್ತಿಯಾಗಿ ಸಿಗಂದೂರು ರೋಡ್ ಕಾರ್ಗಲ್ ರೋಡ್ ಕಡೆಯಿಂದ ನೀವು ಈ ಹೊಗೆವಡ್ಡಿಗೆ ಬರ್ಬೋದು. ಇದು ಹೊಗೆವಡ್ಡಿ ಕೋಟೆ ಶ್ರೀ ಆಂಜನೇಯ ದೇವಸ್ಥಾನ. ಈ ಕಡೆಯಿಂದ ಕಮಾನಿದೆ. ಸ್ನೇಹಿತರೆ, ಹೊಗೆವಡ್ಡಿ ಆದ್ಯಂತ ಅನೇಕ ಐತಿಹಾಸಿಕ ಟೆಂಪಲ್ಗಳಿದೆ. ಅದರಲ್ಲಿ ಈ ಈಶ್ವರ ದೇವಸ್ಥಾನವು ಕೂಡ ಒಂದು. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ, ಇದು ಹಾಗ್ಲಗದ್ದೆ ರಾಮೇಶ್ವರ ದೇವಸ್ಥಾನ ಅಂತ. ರಾಮೇಶ್ವರ ಶ್ರೀ ರಾಮೇಶ್ವರ ದೇವಸ್ಥಾನ ಅಂತ ಹೇಳಿ ಇದು ಹೊಗೆವಡ್ಡಿ ಸರೌಂಡಿಂಗ್ ಅಲ್ಲಿ ಬರುವಂತ ಕೆರೆಪೇಟೆ ಸಿನಿಮಾನ ಇಲ್ಲೇ ಇದನ್ನ ಮಾಡಿ ಚಿತ್ರೀಕರಣ ಇಲ್ಲಿ ಉದ್ಘಾಟನೆ. ಅದು ಈ ಆಲ್ಮೋಸ್ಟ್ ಈ ಭಾಗದಲ್ಲಿ ಈ ಸರೌಂಡಿಂಗ್ ಅಲ್ಲೇ ಕೆರೆ ಸರೌಂಡಿಂಗ್ ಹಳ್ಳಿ ಪರಿಸರದಲ್ಲಿ ಆಗಿದೆ. ತುಂಬಾ ಹಳೆ ಬಾವಿ ಅಲ್ಲ ಇದು? ಪೊಲೀಸ್ ಅಲರ್ಟ್ ಆಗಲಿ ಅಂತ ಹೇಳಿದ್ವಿ. ಮತ್ತೆ ನೋಡಿ, ಹಳೇ ಬಾವಿ ಇದು. ಇಲ್ಲಿ ಪಾರ್ಶ್ವನಾಥ ಟೆಂಪಲ್ ಅಲ್ವಾ ಇದು? ಆ ಟೆಂಪಲ್ ಸಂಬಂಧಪಟ್ಟಂತ ಬಾವಿ, ಹೊಗೆಕೆರೆ ಅಂತ ಇದು. ಪಾರ್ಶ್ವನಾಥ ಟೆಂಪಲ್ಗೆ ಎದುರಾಗಿದೆ. ಇದು ತುಂಬ ಹಳೇದು ರೀ. ಮಾನಸ ಸ್ತಂಭ. ಅದರ ಕುರುಹು ಅಂದರೆ ಆಗಿನ ಕಾಲಕ್ಕೆ ತುಂಬ ದೊಡ್ಡ ಸ್ತಂಭ ಇತ್ತು ಅಲ್ಲಿ ನೋಡಿ.
ಇದು ಹಳೇ ಸ್ತಂಭ, ಮಾನಸ ಸ್ತಂಭ ಅಂತ. ಹಾಂ ಹಾಂ. ಇದು ನಾಗಾರಾಧನೆ ಉಂಟಲ್ಲ ಜೈನ ಪರಂಪರೆಯಲ್ಲಿ. ಹಾಂ ಹಾಂ ಹಾಂ. ಮತ್ತೆ ಕ್ಷೇತ್ರಪಾಲರನ್ನ ಹೌದು ಪೂಜೆ ಮಾಡ್ತೀವಿ. ಇದು ಶಾಸನ ಇದೆ. ಅದು ತುಂಬಾ ದೊಡ್ಡದಾಗಿದೆ. ಯಾರೋ ಓದಿದ್ರೆ ಇದು ಆಗಿದೆಯಾ? ಓದಿದ್ದಾರೆ. ಏನು ವಿಷಯ ವಿಷಯ ಅಂತಂದ್ರೆ ನಮ್ಗೆ ಅಷ್ಟು ಇದಾಗ್ಲಿಲ್ಲ. ಸೋಂದಾ ಮಠದಲ್ಲಿ ಇದರ ಬಗ್ಗೆ ಶಾಸನ ವಿವರಣೆ ಇದೆ. ನಮ್ಮ ಸ್ವಾಮೀಜಿಯವರ ಹತ್ರ ವಿವರಣೆ ಸೋಂದಾ ಮಠದಲ್ಲಿ ಸಿಗುತ್ತೆ ಈಗಲೂ. ಹೌದು. ಇದು ಏನು ಕಮ್ಮಿ ವರ್ಷದ ಹಿಂದದ್ದಲ್ಲ, ಇದು ತುಂಬಾ ವರ್ಷಗಳೇ ಆಗೋಗಿದೆ. ನಾನು ಯಾವ್ದೋ ಒಂದು ಪುಸ್ತಕದಲ್ಲಿ ಸೋಂದಾ ಮಠ ಹೋದಾಗ ನೋಡಿದ್ದೆ. 11ನೇ ಶತಮಾನದಲ್ಲಿ ಹಾಡೋಳಿಯಿಂದ ಇಲ್ಲಿ ಕೊಟ್ಟಿದ್ದು ದಾನವಾಗಿ ಕೊಟ್ಟಿದ್ರ ಬಗ್ಗೆ ವಿವರಣೆ ಇದೆ ಹೌದು ಅಂತ ಒಂದು ಪುಸ್ತಕದಲ್ಲೂ ಓದಿದ್ದೆ. ಒಂಚೂರು ಇನ್ಫಾರ್ಮೇಶನ್ ನಮಗಿರೋದು. ಹೌದು. ಹೊಗೆವಡ್ಡಿ ಭೂತ ಅಂತ. ಇದು ಹೊಗೆವಡ್ಡಿ ಭೂತ. ಓಹೋ ಹೋ ಹೋ ಹೋ, ತುಂಬ ವಿಶೇಷವಾಗಿದೆ. ಏನು ಸರ್ ಇದು ಕತೆ? ಇದು ಹೊಗೆವಡ್ಡಿ ಭೂತ ಅಂತೇಳಿ ಈ ಪೀಲ್ಗಿಲ್ಲೆಲ್ಲ ಹಾಕೋದು. ಹೌದು, ಎಲ್ಲ ಇಲ್ಲೇ ಇದೇ ದೇವರಿಗೂ ಹೊಯ್ಲ್ ಕೊಡೋದು. ಹೌದಾ? ಹಿಂದಿನ ಕಾಲದಲ್ಲೆಲ್ಲ ಬೂತಿನ ಸುತ್ತಲ್ಲೇ ಹುಯಿಲ್ ಕೊಡ್ತೀವಿ ಅಂತ ಹೇಳ್ತಿದ್ರು. ಅವಾಗೆಲ್ಲ ಕೆಲವು ಅಂದ್ರೆ ಒಂದು ಕಳುವಾದವೆಲ್ಲ ಕದ್ಕೊಂಡು ಹೋದ್ ಮಾಲೆಲ್ಲ ವಾಪಸ್ ಬಂದು ಸಿಕ್ಕಿದೆ. ಸಿಗ್ತಾ ಇತ್ತು. ಮತ್ತೆ ಈ ಹೊಸ ಜೋಡಿ ಮದುವೆ ಆದವರು ಈ ಜಾಗಕ್ಕೆ ಆಲ್ಮೋಸ್ಟ್ ಇಲ್ಲಿ ಈ ಸರೌಂಡಿಂಗ್ ನವರು ಜಾತ್ರೆ ಆಗುತ್ತೆ. ಪ್ರತಿ ವರ್ಷ ಯಾವಾಗ ಆಗ್ತದೆ? ದೀಪಾವಳಿ ಪಾಡ್ಯ ಮುಗಿದು ಹಾಡ್ಯ ಅಂತ ಹೇಳ್ತಾರೆ. ಹೌದಾ? ಪಾಡ್ಯ ಆಗುತ್ತಲ್ಲ, ಪಾಡ್ಯ ಆಗಿ ಹಾಡ್ಯ ಅಂತ ಹೇಳ್ತಾರೆ. ಹಾಡ್ಯದ ದಿವಸ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ. ತುಂಬಾ ಜನ ಸೇರ್ತಾರೆ. ಒಂದೇ ದಿವಸ ಪೂಜೆ. ಆ ಸಂದರ್ಭದಲ್ಲಿ ನವ ಜೋಡಿಗಳೆಲ್ಲ ಇಲ್ಲಿ ಬಂದು ಬರಲೇಬೇಕು ಅನ್ನೋ ಒಂದು ಪ್ರತೀತಿ ಇದೆ, ಅಲಿಖಿತ ಸಂಪ್ರದಾಯ ಇದೆ. ಹೌದು. ಸಾಧಾರಣ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ. ಹೌದೌದು. ಇದು ತುಂಬಾ ಶಕ್ತಿ ದೈವ ಭೂತ. ಇಲ್ಲಿ ಬಲಿ ಕೊಡೋ ಜಾಗ ಅಲ್ವಾ ಸರ್? ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ ಬಲಿ ಕೊಡ್ತಾರೆ. ದೀಪಾವಳಿ ಬಲಿ ಅಂದ್ರೆ ಯಾವ ರೀತಿಯಾಗಿರ್ತದೆ ಅದು? ಅಂದ್ರೆ ಇಲ್ಲಿ ಕುಂಬಳಕಾಯಿ, ಅನ್ನ ಮತ್ತೆ ಅನ್ನವನ್ನು ಚೆರು ಮಾಡೋದು ಮಾಡಿ ಅದನ್ನ ಹಾಕ್ತಾರೆ. ಆಮೇಲೆ ಈ ಬೀಡಿ ಕಟ್ಟು ಅಂತವೆಲ್ಲ ಹಾಕ್ತಾರೆ. ಅಂದ್ರೆ ಲೈಕ್ ಭೂತ ಆ ತರನೇ ಅರ್ಥದಲ್ಲಿ. ಅದು ಹಿಂದಿನ ಕಾಲದಲ್ಲಿ ಬೇರೆ ತರ ಏನೋ ಕೊಡ್ತಿದ್ರು, ಏನೋ ಗೊತ್ತಿಲ್ಲ. ಹೌದು, ಅದು ಕಾಲಾಂತರದಲ್ಲಿ ಚೇಂಜ್ ಆಗಿ ಈ ತರ ಬಂತು ಪದ್ಧತಿಗಳು. ಇದು ಯಾವ ದೇವರು ಇಲ್ಲಿ? ದೇವತೆ ವನದುರ್ಗಿ. ಈ ಖಡ್ಗ ಹಳೇದ? ಇದು ಖಡ್ಗ ಹಳೇದಲ್ವಾ? ಹೌದು, ಐತಿಹಾಸಿಕವಾಗಿರೋ ಖಡ್ಗ. ಇದು ತ್ರಿಶೂಲ. ಪೂಜೆ ಯಾವಾಗೆಲ್ಲ ನಡೆಯುತ್ತೆ ಇಲ್ಲಿ? ಅಲ್ಲಿ ನಾವು ಹೇಳುವುದೇ ಕಷ್ಟ ಆಗದೆ. ಹೌದಾ? ಶನಿವಾರ ನಡೀತದಲ್ವಾ? ಸ್ಥಳೀಯರೆಲ್ಲ ಭಾಗಿಯಾಗ್ತಾರ? ಸ್ಥಳೀಯರು ಭಟ್ಗಳದಿಂದ ಸ್ವಲ್ಪ ಜನ ಬರ್ತಾರೆ. ಶನಿವಾರ ಹೌದು ಬರ್ತಾರ ಇಲ್ಲಿಗೆ? ಈ ಉಗ್ರಾಣಿ ಮನೆ ಕುಟುಂಬದವರು. ಹೌದು. ಶನಿವಾರ ಒಂದು 10-15 ಜನರು ಬರ್ತಾರೆ. ಬೇಡ ಅಂದ್ರೆ ಅನಂತ ನಾಯಕರ ಕಡೆಯವರು ಬರ್ತಾರೆ. ಸ್ಥಳೀಯರು ಸುಮಾರು ಜನ ಬರ್ತಾರೆ. ಹೌದಾ? ಅದು ಎಲ್ಲ ಟೈಮ್, ಈ ನೆಟ್ಟಿ ಟೈಮ್ ಮಳೆಗಾಲದಲ್ಲೆಲ್ಲ ಬಂದೇ ಬಿಡ್ತಾರೆ. ಹೇಳಕ್ ಬರುದಿಲ್ಲ. ಅವಾಗ ಪೂಜೆ ಅಂತ ನಡೀತದೆ ಶನಿವಾರ ಡೈಲಿ ಪೂಜೆ ಅಲ್ಲಿ ನಡೆದ್ರು ಇಲ್ಲಿ ನಡುವುದಿಲ್ಲ. ಇಲ್ಲಿ ಅಲ್ಲಿ ನಾಗರಿಗೆಲ್ಲ ಶನಿವಾರ ಮಾತ್ರ ನಡೀತದಲ್ಲ. ಪ್ರತಿ ವರ್ಷ 3 ದಿವಸ ಕಾಲ ಜಾತ್ರೆ ನಡೀತದೆ. ಎಲ್ಲರೂ ಒಂದು ಸಹಕಾರದಲ್ಲಿ ನಡೀತದೆ. ತುಂಬಾ ಜನ ಇಲ್ಲಿ ತುಂಬಾ ಅದ್ದೂರಿಯಾಗಿ ನಡೀತದೆ. ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ. ಒಂದು 500-600 ವರ್ಷಗಳ ಹಿಂದೆ ಇರುವಂಥ ದೇವಸ್ಥಾನ. ಇಲ್ಲಿ ಬಹಳಷ್ಟು ಜನ ಇದರ ಭಕ್ತರಿದ್ದಾರೆ. ರಾಜೇಶ್ ನಾಯ್ಕ್. ಬಹಳಷ್ಟು ಜನ ಭಕ್ತರಿದ್ದಾರೆ. ಅದರ ಏನು ಅದ ದೇವರ ಹತ್ರ ಭಕ್ತಿ ತೋಡ್ಕೊಳ್ತಾರೆ, ಅದರ ಇಷ್ಟ ಆಗತ್ತೆ. ಎಲ್ಲರ ನಂಬಿಕೆ ಉಂಟು. ಹನುಮಂತನ ಮಹಿಮೆ ಅಪಾರ. ತುಂಬ ಶಕ್ತಿಯುತವಾದ ದೇವಸ್ಥಾನ. ತುಂಬ ಭಕ್ತರು ಇಲ್ಲಿ ಇದ್ದಾರೆ. ಪ್ರತಿ ವರ್ಷನೂ ಇರ್ತೀವಿ. ಪ್ರತಿ ವರ್ಷನೂ ಇರ್ತೀವಿ.
ನಿಮ್ಮ ಮನೆ ಇರೋದು ಇಲ್ಲಿಂದ ಎಷ್ಟು ಕಿಲೋಮೀಟರ್? ಇಲ್ಲಿಂದ ನಾವು ಸುತ್ತಕೊಂಡು ಹೋದ್ರೆ 40 ಕಿಲೋಮೀಟರ್ ಆಗುತ್ತೆ. ಅಷ್ಟೊಂದು ದೂರ ಆಗ್ತದೆ. ಸಿಗಂದೂರ್ ಹತ್ತತ್ರ ಹೆಂಗೆ ಈ ಕನೆಕ್ಟಿವಿಟಿ? ಕನೆಕ್ಟಿವಿಟಿಯಿಂದ ನಮ್ಮ ಪಂಚಾಯತಿ ಇದೇ ಬರುತ್ತೆ. ಹೌದಾ? ಆ ಸಲುವಾಗಿ ಈ ಜಾಗದಲ್ಲಿ ನೀವು ಆ ಟೈಮಲ್ಲಿ ಒಂದು ಕಡೆ ಭಕ್ತರು ಹೌದು, ಒಂದು ಕಡೆ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಾರಣಕ್ಕೆ ಆ ಟೈಮಲ್ಲಿ ಈ ದೇವಸ್ಥಾನ ಕಟ್ಟಡ ಟೈಮಿಗೆ ನಾನು ಅಗತ್ಯ ಇತ್ತು, ಉಪಾಧ್ಯಕ್ಷ ಆಗಿದ್ದೆ. ಆ ಟೈಮಿಂದ ನಾನು ಇಲ್ಲಿ ತೊಡಗಿಸ್ಕೊಂಡಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ಭಕ್ತನಾಗಿ ಬರ್ತಾ ಇದ್ದೆ. ಸ್ನೇಹಿತರೆ, ಇದು ವಿಜಯನಗರ ಸಾಮ್ರಾಜ್ಯದ ಪಾಳೆಗಾರ ಕೆಳದಿ ಸಂಸ್ಥಾನದ ಮಹಾಮಂತ್ರಿ ತಿಮ್ಮಣ್ಣ ನಾಯ್ಕ ಅವರ ಸ್ಟ್ಯಾಚ್ಯೂ ಇದು ಇತ್ತೀಚೆಗೆ ಮಾಡಿದ್ದು ಆಧುನಿಕವಾಗಿ. ಇಲ್ಲಿ ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಸರ್? ಈಗ ಇಲ್ಲಿ ಬಾವಿ, ಒಂದು ಪುರಾತನ ಬಾವಿ ಮತ್ತೆ ನಾಗರ ಮನೆ ಇದೆ, ಒಂದು ಕೆರೆ ಇದೆ. ಹೌದಾ? ಆಮೇಲೆ ಕೋಟೆ ತರ ಇದಿದೆ ನೋಡ್ರಿ, ಇದೆಲ್ಲ ಇವೆಲ್ಲ ಕೋಟೆ ರಚನೆ. ಹೌದು, ಕೋಟೆ ವರ್ಷ ನೋಡಿ, ಇದೆಲ್ಲ ಹೋಗಿದ್ದಾವೆ, ಹಳೆ ಕೋಟೆಗಳಿದೆಲ್ಲ. ಈಗ ತುಂಬ ಎಲ್ಲ ಕುಸ್ತಿರೋದು. ಇದು ತಂಪಾಗಿದೆ ಅಲ್ಲ ಇಲ್ಲಿ. ಬಾವಿ ನೋಡಿ, ಸಾಧಾರಣ ಒಂದು 600 ವರ್ಷ 700 ವರ್ಷ ಹಿಂದೆ ಕಟ್ಟಿರ್ತಕ್ಕಂಥದ್ದು. ಹೌದಾ? ಹೇಗಿದೆ ನೋಡಿ, ಅದು ಯಾವುದೇ ರಿಂಗ್ ಹಾಕಿಲ್ಲ, ಏನು ಮಾಡಲಿಲ್ಲ, ಬರೀ ಕಲ್ಲುಗಳನ್ನು ಉಪಯೋಗಿಸ್ಕೊಂಡು ಮಾಡಿದ್ರು. ಕಾಡು ಕಲ್ಲು ನೋಡಿ, ಹಳೇ ಬಾವಿ ಇದು. ಆದ್ರೆ ಮೆಟ್ಲೆಲ್ಲ ಇಷ್ಟು ನೀಟಾಗಿ ಮಾಡೋರಲ್ಲ ನೋಡಿ, ಏನು ಸಿಮೆಂಟ್ ಇಲ್ಲ. ಹೌದು. ಫುಲ್ ಹೊಳೆ ಇದೆಲ್ಲ ನೋಡಿ, ಐತಿಹಾಸಿಕ ಬಾವಿ ಇದು. ಇದು ನೋಡಿ, ಇದು ಕೂಡ ಐತಿಹಾಸಿಕವಾದಂಥ ನಾಗಬನ. ಇದು ಅಲ್ಲೆಲ್ಲ ಕಲ್ಲೆಲ್ಲ ಕಾಣ್ತಾ ಇದ್ದೀರಲ್ಲ ನೀವು, ಅದೆಲ್ಲವೂ ಕೂಡ ಅತ್ಯಂತ ಹಳೇದು. ಸ್ನೇಹಿತರೆ, ಇದು ಕೋಟೆ ಸುತ್ತಲಿನ ಗೋಡೆಗಳು ಮತ್ತು ಇಲ್ಲಿ ಮೇಲ್ಗಡೆ ಒಂದು ಕಾವಲು ಗೋಪುರ ಇದೆ. ಇದು ಕಾವಲು ಗೋಪುರ ಅಲ್ಲ ಸರ್? ಕಾವಲು ಗೋಪುರ ನೋಡಿ, ಇವಿಷ್ಟು ಪ್ಲೇಸ್ ಇದೆಯಲ್ಲ, ಇದು ಕಾವಲು ಗೋಪುರ. ಈ ಒಂದು ಜಾಗದಲ್ಲಿ ಸೈನಿಕರು ಕಾವಲ್ಗಂತ ನಿಯೋಗಿಸಲಾಗ್ತಾ ಇತ್ತು. ಮತ್ತು ಕೆಳಗಡೆಯಿಂದ ಯಾರಾದರೂ ಶತ್ರು ಸೇನೆಗಳು ಬಂದಾಗ ಅವರು ಇಲ್ಲಿಂದನೇ ಅಬ್ಸರ್ವ್ ಮಾಡ್ತಾಯಿದ್ರು. ಈ ಜಾಗ ಇದು ಕೋಟೆ ಸುತ್ತಲೂ ಇರುವಂಥ ಕಂದಕ. ಆಗಿನ ಕಾಲದಲ್ಲಿ ನಿಮಗೆ ಇತಿಹಾಸದ ಬಗ್ಗೆ ಒಂಚೂರು ಒಲವಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೊಗೆವಡ್ಡಿ ಶ್ರೀ ವೀರಾಂಜನೇಯ ದೇವಸ್ಥಾನಕ್ಕೆ ಹೋಗಿ ಇಲ್ಲಿಯ ಇತಿಹಾಸ ಮತ್ತು ಒಂದಷ್ಟು ಜಾತ್ರಾ ಮಹೋತ್ಸವದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸ ಇವತ್ತಿನ ವಿಡಿಯೋದಲ್ಲಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.